ಯು. ವೇದಿಕೆ ಮೇಲಿರುವಂತಹ ಎಲ್ಲರ ಪರಿಚಯ ನಾನು ಮಾಡಿಕೊಡ್ತೀನಿ. ಮೊದಲಿಗೆ ಇವತ್ತು ನಮ್ಮ ಮಧ್ಯೆ ಆದಂತಹ ಸುಜಿತ್ ಸೋಮಸುಂದರ್ ಸರ್ ಅವರು ಡಿಸೆಂಬರ್ 2, 1977ಕ್ಕೆ ಅವರ ಜನನ. ಅವರು ನಮ್ಮ ಕರ್ನಾಟಕದ ರಂಜಿ ಪ್ಲೇಯರ್ ಆಗಿ ಕೂಡ ಇದ್ದಾರೆ. ಹಾಗೆ ಅವರು ಸೌತ್ ಆಫ್ರಿಕಾ ಕೂಡ ಆಡಿದ್ದಾರೆ. ಅದರ ಜೊತೆಗೆ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅಂಡ್ ರೈಟ್ ಹ್ಯಾಂಡ್ ಬೌಲರ್ ಕೂಡ ಆಲ್ರೌಂಡರ್ ಅವರು ಈಸ್ ಎನ್ ವೆರಿ ಟಫ್ ಪ್ಲೇಯರ್. ವಿಶೇಷವಾಗಿ ಹೇಳಬೇಕು ಅಂದ್ರೆ ನಾನು ತಪ್ಪು ಹೇಳ್ತಾ ಇಲ್ಲ ಅಂತ ಅನ್ಕೊಳ್ತೀನಿ. ಸುಜಿತ್ ಸರ್ ಹತ್ರ ಕೇಳ್ಕೊಂಡು ರಾಹುಲ್ ದ್ರಾವಿಡ್ ಅವರು ಅವ್ರ ಕ್ಯಾಪ್ಟನ್ಸಿಯಲ್ಲಿ ಆಡಿದ್ದಾರೆ ಅಂತ ಅನ್ಕೊಳ್ತೀನಿ. ನಾನು ಸರಿ ಹೇಳ್ತಾ ಇದ್ದೀನ ಸರ್? ರಾಹುಲ್ ದ್ರಾವಿಡ್ ಅವರು ಕೂಡ ಇವ್ರ ಕ್ಯಾಪ್ಟನ್ಸಿಯಲ್ಲಿ ಆಡಿದ್ದಾರೆ, ಜೊತೆಗೆ ಆಡಿದ್ದಾರೆ, ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ದಾರೆ. ಅದೇ ರೀತಿ ಸೌರಾಷ್ಟ್ರ ಕೂಡ ಆಡಿದ್ದಾರೆ. ಸೌತ್ ಆಫ್ರಿಕಾದಲ್ಲಿ 1996 ಆಡಿದ್ದಾರೆ. ಇವನ್ 1996 ಆಸ್ಟ್ರೇಲಿಯಾ ಕೂಡ ಇವರು ಆಡಿದ್ದಾರೆ. ಒಳ್ಳೆ ಪ್ಲೇಯರು. ನಮ್ಮ ಭಾಗ್ಯ ಇವತ್ತು ನಮ್ಮ ಮಧ್ಯೆ ಇದ್ದಾರೆ. ಇವರು ಈವನ್ ಸೌರಾಷ್ಟ್ರ ಮತ್ತು ಕೇರಳ ಕೂಡ ರಿಪ್ರೆಸೆಂಟ್ ಮಾಡಿದ್ದಾರೆ. ಕೆಎಸ್ಸಿಯ ಕರ್ನಾಟಕದ ಉಪಾಧ್ಯಕ್ಷರಲ್ಲಿ ಒಬ್ರು. ವೇದಿಕೆ ಮೇಲಿರುವಂತಹ ಪಾಂಡು ದೇಶಮುಖ್ ಅವರು, ಹಾಗೆ ಅಯ್ಯಾಳ್ಕರ್ ಸರ್ ಅವರು, ಹಾಗೆ ಸುಹಾಸ್ ಅವರು, ಸುಜಿತ್ ಅವರನ್ನ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಸುಮಾರು 1 ರಿಂದ 2 ವರ್ಷದಿಂದ ನಾವು ಕಲಬುರಗಿಯಲ್ಲಿ ವುಮೆನ್ಸ್ ಕ್ರಿಕೆಟ್ ಕೂಡ ಆಡ್ತಾ ಇದ್ದೀವಿ. ಹಲೋ, ನಾನು ಮಾತಾಡುವಾಗ ನೀವು ಒದರಾಡಿದ್ರೆ ನಿಮ್ಗೇನು ಅರ್ಥನೇ ಆಗಲ್ಲ. ನಾನು ಆಗಲೇ ಹೇಳಿದೆ, ವಿ ಆರ್ ಕ್ರಿಕೆಟ್ ಪ್ಲೇಯರ್ಸ್, ವಿ ಶುಡ್ ಮೇಂಟೈನ್ ದ ಡಿಸಿಪ್ಲಿನ್. ಶಿಸ್ತು ವೆರಿ ಇಂಪಾರ್ಟೆಂಟ್. ಸುಮಾರು 1.5-2 ವರ್ಷದಿಂದ ಕಲಬುರಗಿಯಲ್ಲಿ, ವಿಶೇಷವಾಗಿ ಈ ಗ್ರೌಂಡ್ ಅಲ್ಲಿ ವುಮೆನ್ಸ್ ಕ್ರಿಕೆಟ್ ಕೂಡ ಚೆನ್ನಾಗಿ ನಡೀತಾ ಇದೆ. 1-2-3 ಮಂದಿ ವಿದ್ಯಾರ್ಥಿನಿಯರು ಕೂಡ ಬಂದು ಸರ್ಗೆ ಸನ್ಮಾನ ಮಾಡಬೇಕು ಅಂತ ದಯಮಾಡಿ ಇಬ್ರು ಬಂದ್ಬಿಡ್ಬೇಕು. ಯಾರಾದ್ರೂ ಫಾಸ್ಟ್ ಆಗಿ ಸುಜಿತ್ ಸೋಮಸುಂದರ್ ಸರ್ ಅವರಿಗೆ ಸನ್ಮಾನ ಮಾಡಬೇಕು. ಬರ್ರಿ, ದಿಶಾ ದರ್ಗಿ ಬರ್ರಿ, ಇನ್ನೊಬ್ರು ಬರ್ರಿ, 2-3 ಜನ ಬರ್ರಿ, ಫಾಸ್ಟ್ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು. ಹಾ, ಆರಾಧ್ಯ, ಕಲ್ಪನಾ, ಗಂಗೋತ್ರಿ, ಧನ್ಯವಾದಗಳು. ಬಹಳ ಸಮಯ ಏನು ತಗೋಂಗಿಲ್ಲ. ಸುಜಿತ್ ಸರ್ ಅವರು ನಮ್ಮವರೆಗೂ ಬಂದಿದ್ದಾರೆ. KSCA ಬೆಂಗಳೂರಿಗೆ ನಮ್ಮೊಂದಿಷ್ಟು ವಿಷಯಗಳು ಅವ್ರು ತಗೊಂಡು ಹೋಗ್ಬೇಕು ಅಂತ ಅವ್ರ ಹತ್ರ ಆಗ್ರಹ ಮಾಡ್ತಾ ಇದ್ದೀವಿ. ಇಲ್ಲಿ ಕ್ರಿಕೆಟ್ ಹೆಂಗ್ ನಡೀತಾ ಇದೆ, ಯಾವ ರೀತಿ ಇದೆ ಅನ್ನೋಂಥದ್ದು ಸುಜಿತ್ ಸರ್ ಅವರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಪ್ರಾಸ್ತಾವಿಕವಾಗಿ ವಿಷಯವನ್ನು ಗೊತ್ತಾಗಲಿ ಅನ್ನೋಂಥ ದೃಷ್ಟಿಯಿಂದ ಡಾಕ್ಟರ್ ಜೈಭೀಮ್ ದರ್ಗಿ ಅವರು ಇದರ ಬಗ್ಗೆ ಮಾತಾಡಬೇಕು ಅಂತ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಉಪಾಧ್ಯಕ್ಷರು ಹಾಗೂ ಭಾರತ ತಂಡದ ಮಾಜಿ ಆಟಗಾರರಾದ ಸುಜಿತ್ ಸೋಮಸುಂದರ್ ಸರ್ ಅವರೇ, ನೂತನ ವಿದ್ಯಾಲಯ ಸಂಸ್ಥೆಯ ಕ್ರೀಡಾ ಸಮಿತಿಯ ಅಧ್ಯಕ್ಷರಾದ ಸುಹಾಸ್ ಕಣಗೆ ಸರ್ ಅವರೇ, ಗ್ಯಾಲಕ್ಸಿ ಕ್ರಿಕೆಟ್ ಕ್ಲಬ್ನ ಅಧ್ಯಕ್ಷರಾದ ಪ್ರಕಾಶ್ ಅಯ್ಯಾಳ್ಕರ್ ಸರ್ ಅವರೇ ಮತ್ತು NV ಜಿಮ್ಖಾನದ ಖಜಾಂಚಿಯಾದ ಪಾಂಡು ದೇಶಮುಖ್ ಸರ್ ಅವರು, ಪ್ರಾಸ್ತಾವಿಕವಾಗಿ 2 ಮಾರ್ಗಗಳನ್ನು ಆಡೋ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಆ ವಿಷಯವನ್ನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಉಪಾಧ್ಯಕ್ಷರಿಗೆ ಮನವರಿಕೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದೀನಿ. ಆತ್ಮೀಯರೇ, ತಮಗೆಲ್ಲ ತಿಳಿದಿರುವಂತೆ ಕಲ್ಯಾಣ ಕರ್ನಾಟಕ ಎಲ್ಲ ಭಾಗದಲ್ಲೂ ಹಿಂದುಳಿದಿದೆ ಅಂತ ನಮಗೊಂದು ಹಣೆಪಟ್ಟಿದೆ. ಹೀಗಾಗಿ ಕ್ರಿಕೆಟ್ನಲ್ಲೂ ನಾವು ಹಿಂದುಳಿದೀವಿ, ಅದು ಸ್ಪೆಷಲಿ ಮೂಲಭೂತ ಸೌಕರ್ಯಗಳಲ್ಲಿ. ನಮ್ಮಲ್ಲಿ ಪ್ರತಿಭೆ ಸಿಕ್ಕಾಪಟ್ಟಿದೆ, ಆದರೆ ನಮ್ಮಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿಲ್ಲ. ನಮ್ಮ ಭಾಗದಲ್ಲಿ ಇವತ್ತಿಗೂ ಕೂಡ ಹಲವಾರು ಟೂರ್ನಮೆಂಟ್ಗಳನ್ನು ನಾವು ಆಯೋಜಿಸ್ತೀವಿ, ಆದರೆ ಆ ಎಲ್ಲ ಟೂರ್ನಮೆಂಟ್ಗಳನ್ನು ಅನಿವಾರ್ಯವಾಗಿ ನಾವು ಮ್ಯಾಟಿಂಗ್ ಮೇಲೆ
ಆಯೋಜನೆ ಮಾಡೋದು ನಮ್ಮ ದುರ್ದೈವ. ಈಗ ಕೇವಲ KBN ಹಾಗೂ ಮಾಣಿಕ್ ನಗರದಲ್ಲಿ 2 ಖಾಸಗಿಯ ಟರ್ಫ್ ಮೈದಾನಗಳಿವೆ. ಅವು ಕೂಡ ನಮ್ಮ ಮಕ್ಕಳಿಗೆ ಆವಾಗ ಆಡಲಿಕ್ಕೆ ಅವಕಾಶ ಸಿಗ್ತದೆ. ಹೀಗಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಈ ವಿಷಯವನ್ನು ಗಮನ ಹರಿಸಿ ಈ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಪ್ರಯತ್ನ ಮಾಡಬೇಕಂತ ತಮ್ಮೆಲ್ಲರ ಗೌರವವಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಎರಡನೇ ವಿಷಯ ತಮ್ಮೆಲ್ಲರಿಗೂ ತಿಳಿದಿದೆ ಮತ್ತು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೂ ಗಮನಕ್ಕಿದೆ. ರಾಯಚೂರು ವಲಯ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ವಲಯ. ಎಲ್ಲ ವಲಯಗಳಲ್ಲಿ ಕೇವಲ 3 ಮತ್ತು 4 ಜಿಲ್ಲೆಗಳಿದ್ದರೆ ರಾಯಚೂರು ವಲಯದಲ್ಲಿ 7 ತಂಡಗಳಿವೆ, 7 ಜಿಲ್ಲೆಗಳಿವೆ. ದಯಮಾಡಿ ಕ್ಷಮಿಸಬೇಕು. ಬೀದರ್ನಿಂದ ಬಾಗಲಕೋಟೆವರೆಗೂ ಅತ್ಯಂತ ದೊಡ್ಡ ಭೌಗೋಳಿಕ ಪ್ರದೇಶವನ್ನು ಹೊಂದಿದ ಈ ರಾಯಚೂರು ವಲಯ ಪ್ರತಿಭೆಗಳಿಂದ ಸಮೃದ್ಧವಾಗಿದೆ, ಆದರೆ ಅವಕಾಶಗಳಿಂದ ವಂಚಿತವಾಗಿದೆ. ಹೀಗಾಗಿ ಈ ವಲಯವನ್ನು ಒಡೆದು ಕಲಬುರಗಿ ವಲಯ, ಯಾದಗಿರಿ ಹಾಗೂ ಬೀದರ್ ಜಿಲ್ಲೆಯನ್ನು ಒಳಗೊಂಡು ಕಲಬುರಗಿ ವಲಯವನ್ನು ರಚಿಸಬೇಕು ಅನ್ನೋದು ಈ ಭಾಗದ ಮಕ್ಕಳ ಒಂದು ಕಳಕಳ ವಿನಂತಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಲ್ಲಿ. ಹೀಗಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಈ ವಿಷಯವನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸರಲ್ಲಿ ವಿನಂತಿಸಿಕೊಳ್ತೀವಿ. ಇದಾದ ನಂತರ 3ನೇ ವಿಷಯ ಏನಂತಂದರೆ, ಮಹಿಳಾ ಕ್ರಿಕೆಟ್ ಅತ್ಯಂತ ವೇಗವಾಗಿ ಬೆಳೀತಾ ಇದೆ. ಬೆಂಗಳೂರಿನಲ್ಲಿ ಎಲ್ಲ ಸೀನಿಯರು 19, 15 ಕ್ಲಬ್ ಮ್ಯಾಚಸ್ ಆಗ್ತಾಯಿದೆ, ಆದರೆ ಮೊಫಿಷಲ್ಸ್ನಲ್ಲಿ ಎಲ್ಲೂ ಆಗ್ತಾ ಇಲ್ಲ. ಆದ್ದರಿಂದ ಅಟ್ಲೀಸ್ಟ್ ಜಿಲ್ಲಾ ತಂಡಗಳನ್ನು ರಚಿಸಿ ಅಂತರ್ಜಿಲ್ಲೆ ಹಾಗೂ ಮೊಫಿಷಿಯಲ್ಗಳ ತಂಡವನ್ನು ರಚಿಸಬೇಕು ಅಂತ ಮನವಿ ಮಾಡ್ತೀವಿ. ಹೀಗಾಗಿ ಪ್ರಾಸ್ತಾವಿಕವಾಗಿ ಹೆಚ್ಚಿಗೆ ಮಾತಾಡಿ ಎಲ್ಲರ ಟೈಮ್ ನಿಮ್ಮ ಅಮೂಲ್ಯ ಸಮಯ ವ್ಯರ್ಥ ಮಾಡೋಕ್ಕೆ ಇಷ್ಟ ಇಲ್ಲ. ಈ 3 ವಿಷಯನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಗಮನಕ್ಕೆ ತರ್ತಾ ಇದ್ದೀವಿ. ಹೀಗಾಗಿ ಸುಜಿತ್ ಸೋಮಸೂರ್ ಸರ್ ಹತ್ರ ಬಹಳ ಕಳಕಳಿಯ ವಿನಂತಿ, ಈ 3 ವಿಷಯನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ನಮಗೆ ನ್ಯಾಯ ಒದಗಿಸಬೇಕಂತ ಈ ಭಾಗದ ಮಕ್ಕಳ ಪರವಾಗಿ, ಕ್ರಿಕೆಟ್ ಆಟಗಾರರ ಪರವಾಗಿ, ಪಾಲಕರ ಪರವಾಗಿ ಮತ್ತು ಎಲ್ಲ ಕ್ರಿಕೆಟ್ ಅಭಿಮಾನಿಗಳ ಪರವಾಗಿ ವಿನಂತಿಸಿಕೊಂಡು ನಾನು 4 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಡಾಕ್ಟರ್ ಗೋವಿಂದ್ ಗರ್ಗಿ ಅವರೇ. ಈಗ ಸುಜಿತ್ ಸೋಮಸುಂದರ್ ಸರ್ ಅವರು ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ. ಕೂತ್ಕೊಂಡು ಮಾತಾಡ್ಬೋದಲ್ಲ? ನಮಸ್ಕಾರ ಎಲ್ಲರಿಗೂ. ನಾನು ಇಲ್ಲಿ ಬರ್ತಾನೆ ಎಲ್ಲ ಚಿಕ್ಕ ಮಕ್ಕಳು ಕೂತಿದ್ದಾರೆ ಅಂತ ಅನ್ನಿಸ್ತು, ಬಟ್ ನಿಮ್ಮನ್ನ ನೋಡಿ, ನಿಮ್ಮ ಎನರ್ಜಿ ನೋಡಿ, ನೀವೆಲ್ಲ ಬರೀ ಸಣ್ಣ ಮಕ್ಕಳು ಕ್ರಿಕೆಟ್ ಆಡ್ತಿರೋರಲ್ಲ. ನಿಮ್ಮಲ್ಲಿ ಸುಮಾರು ಎನರ್ಜಿ ಇದೆ, ಆಸಕ್ತಿ ಇದೆ, ಮುಂದೆ ನಿಮಗೆ ಪಾಸಿಬಿಲಿಟೀಸು ಇದೆ. ಸೊ ನನಗೆ ಅದು ನೋಡಿ ಖುಷಿ ಆಯಿತು. ನೀವೆಲ್ಲ ಕಾಯ್ಕೊಂಡು ಕೂತಿದ್ದೀರಾ ಇಲ್ಲಿ. ಅಫ್ಕೋರ್ಸ್ ನಾನು ಬೇರೆ ಯಾವುದೋ ಒಂದು ಟೂರ್ನಮೆಂಟ್ನ ಇನಾಗ್ರೇಟ್ ಮಾಡೋಕ್ಕೆ ಪ್ರೆಸ್ ಕಾನ್ಫರೆನ್ಸಿಗೆ ಬಂದಿದ್ದೆ. ಬಟ್ ಈ ಭಾಗದಲ್ಲಿ ನಾವು ಹೊಸದಾಗಿ ಇವಾಗ ವೆಂಕಟೇಶ್ ಪ್ರಸಾದ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರೇನೇ ಇವಾಗ ಪ್ರೆಸಿಡೆಂಟ್, ಪ್ಲಸ್ ನಮ್ಮ ಕ್ರಿಕೆಟ್ ಅಡ್ವೈಸರಿ ಕಮಿಟಿನಲ್ಲಿ ಎಲ್ಲ ಲೆಜೆಂಡ್ಸ್ ಇದ್ದಾರೆ. ಅನಿಲ್ ಕುಂಬ್ಳೆ ಅವರು ಚೇರ್ಮನ್ ಆಫ್ ದ ಕ್ರಿಕೆಟ್ ಅಡ್ವೈಸರಿ ಕಮಿಟಿ, ಜವಗಲ್ ಶ್ರೀನಾಥ್ ಅವರು ಬೆಂಗಳೂರಿನವರಲ್ಲ, ಜವಗಲ್ ಶ್ರೀನಾಥ್ ಇಂಡಿಯಾ ಗಾಡಿಯವರು, ಮೈಸೂರಿಂದ ಬಂದಿದ್ದವರು. ಸುನೀಲ್ ಜೋಶಿ ಅವರು ಗದಗಿಂದ ಬಂದಿರೋರು, ಇಂಡಿಯಾ ಗಾಡಿದ. ಸುನೀಲ್ ಜೋಶಿ ಎಲ್ಲರಿಗೂ ನೀವೆಲ್ಲ ಗೊತ್ತಿದೆಯೋ ಇಲ್ವೋ, ನೀವೆಲ್ಲ ಸಣ್ಣ ಮಕ್ಕಳು. ಗದಗ್ನವರು, ಹುಬ್ಳಿಗೆ ಅವರು ಎವ್ರಿ ಡೇ ಮಾರ್ನಿಂಗ್ 4:45 ಗಂಟೆಗೆ ಟ್ರೈನಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಿ ಇಂಪ್ರೂವ್ ಮಾಡ್ಕೊಂಡಿರುವಂಥ ಅವರು ನಮ್ಮ ಕ್ರಿಕೆಟ್ ಅಡ್ವೈಸರಿ ಕಮಿಟಿನಲ್ಲಿದ್ದಾರೆ. ಆಮೇಲೆ ರಾಹುಲ್ ದ್ರಾವಿಡ್ ಅವರು ನಮ್ಮ ಕ್ರಿಕೆಟ್ ಅಡ್ವೈಸರಿ ಕಮಿಟಿಲಿದ್ದಾರೆ. ಸೊ ವೆಂಕಟೇಶ್ ಪ್ರಸಾದ್ ಇವರು ಎಲ್ಲ ಲೆಜೆಂಡ್ಸ್. ನಿಮ್ಗೆ ಗೊತ್ತಿರೋ ಹಾಗೆ ಲೆಜೆಂಡ್ಸ್ ಅಂದರೆ ತುಂಬ ಎತ್ತರವಾಗಿ ಅವರು ಪರ್ಫಾರ್ಮ್ ಮಾಡಿ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಿದ್ದು 1-2 ವರ್ಷ ಅಲ್ಲ. ನಾನೊಂದು 2-3 ಮ್ಯಾಚ್ ಆಡಿದ್ದೀನಿ ಅಷ್ಟೇ. ಬಟ್ ಅವ್ರು ಸುಮಾರು ವರ್ಷನೇ ಆಡಿ ಮ್ಯಾಚ್ಗಳನ್ನ ಗೆಲ್ಲಿಸ್ಕೊಟ್ಟಿರೋವಂಥ ಪ್ಲೇಯರ್ಸ್, ಲೆಜೆಂಡ್ಸ್ ಆಗಿ. ಅವರು ನಮ್ಮ ಒಂದು ಕ್ರಿಕೆಟ್ ಅಡ್ವೈಸರಿ ಕಮಿಟಿನಲ್ಲಿ ಇದ್ದಾರೆ. ನಾವು ಕೂತ್ಕೊಂಡು ಚರ್ಚೆ ಮಾಡಿದಾಗ ಕ್ರಿಕೆಟ್ನ ನಾವು ಹೆಂಗೆ ಬೆಳೆಸಬೇಕು, ಬರೀ ಬೆಂಗಳೂರಿನಿರೋ ಹುಡುಗರಿಗೆ ಮಾತ್ರ ಫೆಸಿಲಿಟೀಸ್ ಸಿಕ್ಕೋರು ಹಂಗಲ್ಲ, ಕರ್ನಾಟಕದಲ್ಲೇ ನಾವು ಹೆಂಗೆ ಈ ಒಂದು ಸೌಲಭ್ಯಗಳನ್ನು
ಹೇಗೆ ಎಲ್ಲ ಡಿಸ್ಟ್ರಿಕ್ಟ್ಸ್ಗೆ ನಾವು ತಲುಪಿಸಬೇಕು ಅನ್ನೋ ಒಂದು ವಿಚಾರ ನಾವು ಡಿಸ್ಕಸ್ ಮಾಡಿದಾಗ ಕೆಲವು ಪ್ಲ್ಯಾನ್ಸು ಯೋಜನೆಗಳು ಬಂದಿದೆ. ಈಗ ನಾವು ಗೊತ್ತಿರೋ ಹಾಗೆ ಸಮ್ಮರ್ ಕ್ಯಾಂಪಿಂದ ಶುರು ಮಾಡಿದ್ವಿ. ನಾವು ಡಿಸೆಂಬರ್ ಬಂದ್ ಆದ ತಕ್ಷಣ ನಾವು ನೆಕ್ಸ್ಟ್ ಪ್ರಾಜೆಕ್ಟ್ ಏನಿತ್ತು ಅಂತಂದರೆ ಸಮ್ಮರ್ ಪ್ರೋಗ್ರಾಮು. ನಿಮ್ಗೆ ಗೊತ್ತಿರೋ ಹಾಗೆ ಕೆಲವರಿಗೆಲ್ಲ ಗೊತ್ತಿರುತ್ತೆ, ಇಲ್ಲಿ ಮೋಸ್ಟ್ಲಿ ಆಡಿರ್ತೀರ. ಸಮ್ಮರ್ ಕ್ಯಾಂಪ್ ನಡೆಸಿದ್ವಿ. ಇವ್ರು ಹೇಳಿದ ಹಾಗೆ ರಾಯಚೂರು ತುಂಬ ವಿಶಾಲವಾದ ಒಂದು ಝೋನ್. 7 ಡಿಸ್ಟ್ರಿಕ್ಟ್ಸ್, 7 ಡಿಸ್ಟ್ರಿಕ್ಟ್ಸ್. ಮೈಸೂರಲ್ಲಿ 3 ಡಿಸ್ಟ್ರಿಕ್ಟ್ ಇದೆ, ಇಲ್ಲ ಅಲ್ಲಿ 7 ಡಿಸ್ಟ್ರಿಕ್ಟ್ ಇದೆ. ತುಂಬ ಸ್ಪ್ರೆಡ್ ಔಟ್ ಆಗಿದೆ ಇಲ್ಲಿ. ಸೊ 2 ಜಾಗದಲ್ಲಿ ಮಾಡಿದ್ವಿ, ಬೇರೆ ಎಲ್ಲ ಝೋನಲ್ಲಿ ಒಂದೇ ಕಡೆ ಮಾಡಿದ್ದು. ಇಲ್ಲಿ ನಾವು 2 ಜಾಗದಲ್ಲಿ ಮಾಡಿದ್ವಿ, ಅದು ಸಾಕಾಗಲ್ಲ. ಸೊ ಮುಂದಕ್ಕೆ ನಾವು ಈಗ 1 ತಿಂಗಳು ನಾವು ಸಮ್ಮರ್ ಪ್ರೋಗ್ರಾಮ್ ಮಾಡಿದ್ವಿ. ಅದೇ ಥರ ಈಗ ಆ್ಯನ್ಯುವಲ್ ಪ್ರೋಗ್ರಾಮ್ ಮಾಡ್ತೀವಿ, ಜುಲೈಯಿಂದನೇ ಶುರು ಆಗುತ್ತೆ. ಸೊ ಈ ಥರ ನಾವು ಮುಂಚೆ ಯಾವಾಗೋ ಒಂದೊಂದ್ಸಲಿ ಮಾಡ್ತಾ ಇರೋದು ಈಗ ರೆಗ್ಯುಲರ್ ಆಗಿ ಮಾಡಬೇಕು ಅಂತ. 50 ಜನ ಹುಡುಗಿರೂ ಆಡೋದು ಆ ಸಮ್ಮರ್ ಪ್ರೋಗ್ರಾಮಲ್ಲಿ. ಅದೇ ಅವರೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಬೇರೆಯವರು ಯಾರು ಇರಲಿಲ್ವೋ ಅವರು ನಿಮ್ಮ ಒಂದು ಟೂರ್ನಮೆಂಟ್ಸ್ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತೀರ. ನಮ್ಮ ಸೆಲೆಕ್ಟರ್ಸ್ ಆಗಲಿ TRDOs ಆಗಲಿ ಬಂದಿರ್ತಾರೆ. ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ನೀವು ಬರ್ಬೋದು ಆ್ಯನ್ಯುವಲ್ ಪ್ರೋಗ್ರಾಮ್. ಇಲ್ಲಿ ಒಂದು ಒಳ್ಳೆ ಗ್ರೌಂಡು ಫೆಸಿಲಿಟೀಸು ಚೆನ್ನಾಗಿದೆ. ಇಲ್ಲಿ ಯಾವುದು ಗ್ರೌಂಡ್ ಅದು KBN ಗ್ರೌಂಡು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನಾನು ಈಗ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀನಿ ನೋಡೋಕ್ಕೆ ಅಂತ. ಇದು ಒಂದು ಒಳ್ಳೆ ಸೆಂಟರ್ ಆಗುತ್ತೆ. ಸೊ ಆ ಒಂದು ಆಪರ್ಚುನಿಟಿ ಎಲ್ಲರಿಗೂ ಸಿಗಲಿ ಅನ್ನೋದೇ ನಮ್ಮ ಒಂದು ಪ್ರಾಜೆಕ್ಟು, ಮಿಷನ್ನು. ಆಡೋಕ್ಕೆ ಒಳ್ಳೆ ಫೆಸಿಲಿಟಿ ಕೊಡ್ಬೋದು. ಈಗ ಟರ್ಫೇ ಬೇಕು, ಟರ್ಫ್ ಇದ್ರೆ ಒಳ್ಳೆಯದು. ಈಗ ನಾವೆಲ್ಲ ಬೆಳೆದಿದ್ದೆ ಮ್ಯಾಟಿಂಗಲ್ಲಿ. ನಾನು ಫಸ್ಟ್ ಟರ್ಫ್ ಆಡಿದ್ದು ರಂಜಿ ಟ್ರೋಫಿ ಆಡೋ ಟೈಮಲ್ಲಿ ಟರ್ಫ್ ಆಡಿದ್ದು. ಆವಾಗಲೂ ಫಸ್ಟ್ ಡಿವಿಷನ್ ನಾವು ಮ್ಯಾಟಿಂಗಲ್ಲಿ ಆಡ್ತಾ ಇದ್ವಿ. ಸೊ ಮ್ಯಾಟಿಂಗಲ್ಲಿ ಆಡಿದ್ರೆ ನೀವೇನು ಡೆವಲಪ್ ಆಗಲ್ಲ ಅನ್ನೋದೇನಿಲ್ಲ. ನಾನು ನಮ್ಮ ಒಂದು ಪ್ರೋಗ್ರಾಮ್ ರಾಹುಲ್ ದ್ರಾವಿಡ್ ಅವರ ಕ್ಯಾಂಪಲ್ಲಿ ಬೇಕಂತ ಟರ್ಫ್ ಸೆಟ್ ಮಾಡಿ ಮ್ಯಾಟಿಂಗ್ ಪಿಚ್ ಮಾಡಿದ್ವಿ. ಮ್ಯಾಟಿಂಗಲ್ಲಿ ಆಡಿದಾಗ ಅದು ಒಂದು ಕಲಿಯೋದೇ ಬೇರೆ. ಆ ಬೌನ್ಸ್ ಆಡೋದೇ ಆಗಲಿ, ಆ ವೇರಿಯೇಷನ್ಗಳಿರುತ್ತೆ. ಸೊ ನೀವು ಮ್ಯಾಟಿಂಗಲ್ಲಿ ಆಡ್ತಾ ಇದ್ದೀನಿ, ನನಗೆ ಜಸ್ಟಿಸ್ ಇಲ್ಲ ಅಂತ ಹೇಳಿದ್ರು. ಆ ಥರ ಅನ್ಕೋಬೇಡಿ. ಟರ್ಫಲ್ಲಿ ನಾವು ಹೆಂಗೆ ಹೇಳ್ತಾ ಇದ್ದೀವಿ, ವರ್ಷಕ್ಕೆ ಒಂದೇ ಒಂದು ಮ್ಯಾಚು ನಮಗೆ KSA ಟರ್ಫ್ ಅಥವಾ ಯಾವುದೋ ಒಂದು ಟರ್ಫಲ್ಲಿ ಸಿಕ್ಬಿಟ್ರೆ ನಮ್ಗೆ ಖುಷಿ. ಬೆಳೀತಾ ಇದ್ದಾಗ ಫಸ್ಟ್ ಡಿವಿಷನ್ನು ನಾನು ಬರೀ ಮ್ಯಾಟಿಂಗಲ್ಲೇ ಆಡಿದ್ದು. ಸೊ ನೀವು ಕಲಿಬೇಕು, ಆಡಬೇಕು ಅಂದರೆ ನೀವು ಮ್ಯಾಟಿಂಗಲ್ಲಿ ನಾವೆಲ್ಲ ಹೋಗಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸ್ಕೂಲ್ ಮುಗಿಸ್ಕೊಂಡು ಹೋಗಿ ನಮ್ಮ ಕ್ಲಬ್ಬಲ್ಲಿ ನಾವೇ ಮ್ಯಾಟ್ ಹೊಡಿತಾ ಇದ್ವಿ, ನಾವೇ ನೆಟ್ ಹೊಡಿತಾ ಇದ್ವಿ ಎವ್ರಿ ಡೇ. ಒಂದು ದಿವಸ ಮ್ಯಾಟ್ ಹೊಡೆದ್ರೆ ಇನ್ನೊಂದು ದಿವಸ ನೆಟ್ ಹೊಡಿಬೇಕು. ಬಂದಾಗ ನಾನು ಮ್ಯಾಟ್ ಹೊಡೆದ್ರೆ ಎತ್ಕೊಂಡು ಹೋಗ್ಬೇಕು ನೆಟ್ ಅಂದರೆ ಅದು ಬಂಬು ಇರೋದು, ಅದಕ್ಕೆ ಒಂದು ನೆಟ್ ಹಾಕಿರೋದು, ಅದನ್ನ ಮಡಚಿ ಸುತ್ತಿ ನಾನು ಎತ್ಕೊಂಡು ಹೋಗ್ತಾಯಿದ್ದೆ. ನಾನು ಮ್ಯಾಟ್ ಹೊಡೆಯೋದ್ರಲ್ಲಿ ಎಕ್ಸ್ಪರ್ಟು, ನೆಟ್ ಹೊಡೆಯೋದ್ರಲ್ಲಿ ಎಕ್ಸ್ಪರ್ಟ್. ಅದರಲ್ಲೇ ಒಂದು ಖುಷಿ, ಹೆಂಗೆ ಹೊಡಿಬೇಕು, ಮಳೆ ಹೆಂಗೆ ಹೊಡಿಬೇಕು ಅಂತ. ಹಲವಾರು ಮ್ಯಾಚಲ್ಲಿ ಸ್ಕೋರ್ ಮಾಡಿದ್ದೀನಿ ನಾನು. ಸ್ಕೋರ್ ಮಾಡೋದು ಇಷ್ಟ ನನಗೆ. ಸೊ ಇವೆಲ್ಲ ಕಲಿಬೇಕು. ನೀವು ಚಾಂಪಿಯನ್ಸ್ ಆಗಬೇಕು ಅಂದರೆ ಸುತ್ತಮುತ್ತ ಏನೇ ಇದೆಯೋ ಎಲ್ಲ ನಾವು ಪಿಚ್ಗಳು ಸಮ್ಮರ್ ನಮಗೆ ಸ್ಕೂಲ್ ರಜೆ ಬಂದ ತಕ್ಷಣವೇ ನಮ್ಮ ಒಂದು ನ್ಯಾಷನಲ್ ಬಸವನಗುಡಿನಲ್ಲಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ಪಿಚ್ ಮಾಡೋದೇ ಅದೊಂದು ಇದು. ಎವ್ರಿ ಇಯರ್ ನಾವೇ ಪಿಚ್ ಮಾಡೋದು, ಅಲ್ಲೆಲ್ಲ ದೂರದಲ್ಲಿ ಹೋಗಿ ಬಿಂದಿಗೆ ನೀರು ತೊಗೊಂಬರೋದು ಎಲ್ಲ ಮಾಡಿದ್ದೀವಿ. ಸೊ ಇದೆಲ್ಲ ನೀವು ಮಾಡಬೇಕು, ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಬೆಂಗಳೂರಲ್ಲಾಗಿದ್ರೆ ಯಾರೂ ಮಾಡಲ್ಲ, ನೀವು ಅಟ್ಲೀಸ್ಟ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಇವೆಲ್ಲ ಕೆಲಸಗಳು ನಾವು ಒಬ್ಬನೇ ಅಲ್ಲ, ರಾಹುಲ್ ದ್ರಾವಿಡ್ ಮಾಡಬೇಕು. ರಾಹುಲ್ ದ್ರಾವಿಡ್ ಸ್ವಲ್ಪ ಪಾಶು, ಅವ್ರು ಕಂಟೋನ್ಮೆಂಟ್ ಏರಿಯಾದವರು. ಅವರು ನಾವು ಬಸವನಗುಡಿಲಿ ಹುಟ್ಟಿದ್ದು ಬೆಳೆದಿದ್ದೆಲ್ಲನೂ. ಸೊ ನೀವು ಬೆಳೀತಾ ಕಲಿತಾ ಚೆನ್ನಾಗಿ ಆಡ್ತಾ ಮುಂದಕ್ಕೆ ಹೋಗ್ತಾ ನಿಮ್ಮ ಫೆಸಿಲಿಟೀಸು ಇಂಪ್ರೂವ್ ಆಗ್ಕೊಂಡು ಹೋಗುತ್ತೆ. ಅದನ್ನು ನಾವು ಅರ್ನ್ ಮಾಡಬೇಕು. ಹೆಂಗೆ ನಾವು ಅದನ್ನ ಗಳಿಸ್ಕೋಬೇಕು? ಈಗ ಏನು ಸದ್ಯದಲ್ಲಿ ಇದೆಯೋ ಅಲ್ಲಿ ನೀವು ಕಷ್ಟಪಟ್ಟು ಪರ್ಫಾರ್ಮ್ ಮಾಡಬೇಕು. ಏನೋ ಚಿಕ್ಕ ಮಕ್ಕಳು ನಿಮಗೆ ಈಗ ನಾವು ಆಡ್ಬೇಕಾದ್ರೆ ಇಷ್ಟೊಂದೆಲ್ಲ ಜನ ಹುಡುಗರು ಆಡ್ತಾ ಇರಲಿಲ್ಲ. ಬನ್ನಿ ಸರ್. ಸೊ ನಿಮಗೆಲ್ಲ ಎಷ್ಟೋ ಜನ ನಿಮಗೋಸ್ಕರ ಎಷ್ಟೊಂದು ಜನ ನಿಮಗೆ ಹೋರಾಡ್ತಾ ಇದ್ದಾರೆ.
ಅದನ್ನು ನೀವು ಉಪಯೋಗ ಮಾಡ್ಕೋಬೇಕು, ಕಷ್ಟಪಡಬೇಕು. ಆಮೇಲೆ ಬೇರೆಯವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ, ನಾನು ಅವರಷ್ಟು ಚೆನ್ನಾಗಿ ಆಡ್ತಾ ಇಲ್ಲ ಅಂತ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೋಬೇಡಿ. ನಾನು ಇವತ್ತು ಈ ಲೆವೆಲಲ್ಲಿ ಇದ್ದೀನಿ, ಎವ್ರಿ ಡೇ ನಾನು ಹೆಂಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀನಿ ಅನ್ನೋದು ಈಚ್ ಆಫ್ ನೀವು ನೋಡ್ಕೋಬೇಕು. ಏನೋ ಪಕ್ಕದವ್ರಿಗೆ ಅವ್ರು ಚೆನ್ನಾಗಿ ಆಡ್ತಾ ಇದ್ದಾನೆ, ನಾನು ಅವನಷ್ಟು ಚೆನ್ನಾಗಿಲ್ಲ ಅಂತ ನೋಡ್ಕೊಂಡ್ರೆ ನಿಮಗೆ ಡಿಸಪಾಯಿಂಟ್ ಆಗುತ್ತೆ. ನೀವು ಎಲ್ಲಿದ್ದೀರಾ ನಿಮಗೆ ಗೊತ್ತಾಗಬೇಕು. ಇವತ್ತು ನಾನು ಎಷ್ಟು ಕ್ಯಾಚ್ ಕೊಟ್ಟರೆ ಎಷ್ಟು ಕ್ಯಾಚ್ ಹಿಡಿಬೋದು ನಾನು ಇವತ್ತು, ನಾಳೆ ಅದೇ ಥರ ಕ್ಯಾಚ್ ಕೊಟ್ಟರೆ ಒಂದು ಎಕ್ಸ್ಟ್ರಾ ಕ್ಯಾಚ್ ಹಿಡಿಬೇಕು ಅನ್ನೋ ಒಂದು ಗುರಿ ಇಡಬೇಕು. ಅವನು 10 ಕತ್ತು ಹಿಡಿತಾ ಇದ್ದಾನೆ, ನಾನು ಬರೀ 5 ಹಿಡಿತಾ ಇದ್ದೀನಿ ಅನ್ನೋದು ಡಿಸಪಾಯಿಂಟ್ ಆಗ್ತದೆ. ಇವತ್ತು 5 ಇದೆ, ನಾನು ನಾಳೆ 6, ಅವ್ರು 10 ಹಿಡಿಯೋರು ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು. ಸೊ ಕಂಪೇರ್ ಮಾಡ್ಕೋಬೇಡಿ, ಕಷ್ಟಪಟ್ಕೊಂಡು ನೀವು ಎಲ್ಲಿದ್ದೀರೋ ನೆಕ್ಸ್ಟ್ ಎವ್ರಿ ಡೇ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀನಿ ಅಂತ ಒಂದು ಭಾವನೆಯಿಂದ ಆಡಿದ್ರೆ, ಎಂಜಾಯ್ ಮಾಡ್ಕೊಂಡು ಆಡಿದ್ರೆ ಕಲಿತೀರ. ಪೇರೆಂಟ್ಸು ಇದ್ದೀರಾ ನೀವು, ಸುಮಾರು ಜನ ಪೇರೆಂಟ್ಸ್ ನೀವೆಲ್ಲ. ಸೊ ಈಗ ಎಲ್ಲರೂ ನಾವು IPL ಬಂದಾದ್ಮೇಲಂತೂ ಸುಮಾರು ಹೆಚ್ಚು ಎಕ್ಸ್ಪೋಜರ್ ಆಗಿರೋದ್ರಿಂದ ನಮ್ಮ ಪೇರೆಂಟ್ಸ್, ನಾನು ಪೇರೆಂಟ್, ನನ್ನ ಮಗನೂ ಅಂಡರ್-19 ಆಡ್ತಾ ಇದ್ದಾನೆ. ಸೊ ಆಸ್ ಪೇರೆಂಟ್ಸ್ ನಿಮ್ಗೂ ಸುಮಾರು ಒಂದು ಗುರಿ ಇರುತ್ತೆ, ಮಕ್ಕಳು ಈ ಥರ ಆಗಬೇಕು, ರಾಹುಲ್ ದ್ರಾವಿಡ್ ಆಗಬೇಕು, ಅನಿಲ್ ಕುಂಬ್ಳೆ ಆಗಬೇಕು, ಇಲ್ಲಾಂದರೆ ವಿರಾಟ್ ಥರ ಆಗಬೇಕು ಅಂತ. ಬಟ್ ವಿರಾಟ್ ಆಗಬೇಕು ಅಂದರೆ ಕಷ್ಟ ಎಷ್ಟು ಪಟ್ಟಿದ್ದಾರೆ ಅವರು ಅಂದರೆ ಅದನ್ನು ನೀವು ಹಾಕಬೇಕು. ಸೊ ನಾವು ಬಂದ ಮೇಲೆ ಈಗ ಆದಷ್ಟು ಹೆಚ್ಚು ಸೌಲಭ್ಯಗಳು ಕೊಡ್ತೀವಿ, ಅದನ್ನು ನೀವು ಬಳಸ್ಕೊಂಡು ಚೆನ್ನಾಗಿ ನಿಮ್ಮ ಒಂದು ಟೀಮ್ಗೆ ಗೆಲ್ಲಿಸ್ಕೊಂಡು ಬಂದರೆ ನೀವು ರೆಕಗ್ನೈಸ್ ಆಗ್ತೀರಿ. ನೀನು ಬರೀ 50 ಹೊಡೆದೆ 60 ಹೊಡೆದೆ ಮ್ಯಾಚ್ ಸೋತ್ವಿ, ಟೀಮ್ಗೆ ಏನು ಉಪಯೋಗ ಆಗಿಲ್ಲ ಅಂದರೆ ನಿಮ್ಮದು ಬೆಲೆ ಅಷ್ಟೊತ್ತು ಕಮ್ಮಿ, ನಿಮ್ಮ ಪರ್ಫಾರ್ಮೆನ್ಸ್ ಬೆಲೆ ಕಮ್ಮಿ. ಅದೇ ನೀನು 40 ಹೊಡೆದೆ, ಕ್ರೂಷಿಯಲ್ ಟೈಮಲ್ಲಿ 40 ಹೊಡೆದು ಮ್ಯಾಚ್ ಗೆಲ್ಲಿಸಿದೆ ಟೀಮ್ಗೆ ಅಂದರೆ ಅದಕ್ಕೆ ಬೆಲೆ ಜಾಸ್ತಿ ಇರುತ್ತೆ. ಸೊ ನೀವು ಯಾವಾಗ ಪ್ರಾಕ್ಟೀಸ್ ಮಾಡೋದೇನಕ್ಕೆ ಅಂದರೆ ನಿಮ್ಮ ಟೀಮ್ಗೆ ನಾನು ಹೆಂಗೆ ಗೆಲ್ಲಿಸ್ತೀನಿ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತೀನಿ. ಯಾಕಂದರೆ ನನ್ನ ಟೀಮಲ್ಲಿ ಆಡೋಕ್ಕೆ ಚಾನ್ಸ್ ಕೊಡ್ತಾ ಇದ್ದಾರಲ್ಲ ನಿಮಗೆ, ನನಗೆ ಚಾನ್ಸ್ ಕೊಡ್ತಾ ಇದ್ದಾರೆ ಟೀಮಲ್ಲಿ ಆಡೋಕ್ಕೆ. ಟೀಮ್ ಒಳ್ಳೇದಕ್ಕೆ ನಾನು ಯಾವ ಥರ ಪ್ರಾಕ್ಟೀಸ್ ನನಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೋಗ್ಬೇಡಿ. ನಾಳೆ ದಿವಸ ನನ್ನ ಟೀಮ್ಗೆ ನನಗೆ ಚಾನ್ಸ್ ಸಿಗುತ್ತೆ, ನನ್ನ ಟೀಮ್ ಗೆಲ್ಸೋಕ್ಕೆ ನಾನು ಯಾವ ಥರ ರೆಡಿ ಆಗಬೇಕು, ನನ್ನ ಪಾತ್ರ ಯಾವ ಥರ ಚೆನ್ನಾಗಿ ನಾನು ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಭಾವನೆಯಿಂದ ಪ್ರಾಕ್ಟೀಸ್ ಮಾಡಿ, ಅವಾಗ ಎಂಜಾಯ್ ಮಾಡ್ತೀನಿ. ಪೇರೆಂಟ್ಸು ಅದೇ ಥರ ಎನ್ಕರೇಜ್ ಮಾಡೋದು. ನೀನು ಎಷ್ಟು ಹೊಡೆದೆ, ಎಷ್ಟು ವಿಕೆಟ್ ತೆಗೆದೆ, ಎಷ್ಟು ರನ್ ಹೊಡೆದೆ ಅಲ್ಲ, ನಿಮ್ಮ ಟೀಮ್ ಗೆಲ್ಲಿಸ್ತೀವಿ, ಏನಾಯಿತು ನಿಮ್ಮ ಟೀಮ್ಗೆ ಏನು ಚೆನ್ನಾಗಾಯಿತು ಇವತ್ತು, ಪರವಾಗಿಲ್ಲ, ಕಷ್ಟಪಡ್ತಾ ಇದೆಯಾ ಸಾಕು. ಟೀಮಿಗೆ ಯಾವ ಥರ ಹೆಲ್ಪ್ ಮಾಡಿದೆ, 1-2 ಕ್ಯಾಚ್ ಹಿಡಿದೆ, ವೆರಿ ಗುಡ್, ಟೀಮಿಗೆ ಹೆಲ್ಪ್ ಆಯ್ತಲ್ಲ, ಬೌಲರ್ಗೆ ಹೆಲ್ಪ್ ಮಾಡಿಲ್ಲ, ವೆರಿ ಗುಡ್. 0 ಹೊಡೆದೆ ಪರವಾಗಿಲ್ಲ, 3 ಕ್ಯಾಚ್ ಹಿಡಿದಿಲ್ಲ, ರನ್ಸ್ ಚೆನ್ನಾಗಿ, ಒಂದು ಮೇಡನ್ ಓವರ್ ಹಾಕ್ದೆ, ವೆರಿ ಗುಡ್. ವಿಕೆಟ್ಸ್ ಬರಲಿಲ್ಲ ಪರವಾಗಿಲ್ಲ, ಮೇಡನ್ ಓವರ್ ಹಾಕಿದ್ಯಾ ಆ ಥರ. ಈಗೆಲ್ಲ IPLಗೆ ಅದಕ್ಕೆ ಇದಕ್ಕೆ ನೋಡೋಕ್ಕೆ ಸೆಲೆಕ್ಟ್ ಮಾಡೋಕ್ಕೆ ಟ್ಯಾಲೆಂಟ್ ಸ್ಕೌಟ್ಸ್ ಬಂದಿರ್ತಾರೆ. ಟ್ಯಾಲೆಂಟ್ ಸ್ಕೌಟ್ಸ್ ಬಂದಿರೋದು ಎಷ್ಟು 50 ಹೊಡೆದೆ 100 ಹೊಡೆದೆ ಅಥವಾ ಅದೆಲ್ಲ, ಅದಕ್ಕಿಂತ ಹೆಚ್ಚಾಗಿ ಟೀಮಿಗೆ ಬೇಕಾಗಿದ್ದ ಟೈಮಲ್ಲಿ ಯಾವ ಥರ ನೀನು ಪರ್ಫಾರ್ಮ್ ಮಾಡಿದೆ ಅನ್ನೋದು ನೋಡ್ತಾರೆ, ಆ ಆ್ಯಟಿಟ್ಯೂಡ್ ನೋಡ್ತಾರೆ. ಎಷ್ಟು ಚೆನ್ನಾಗಿ ಫೀಲ್ಡ್, ಎಷ್ಟು ರನ್ಸ್ ಸೇವ್ ಮಾಡಿದೆ ಅಂತ ನೋಡ್ತಾರೆ. ಫೀಲ್ಡಿಂಗ್ ಭಾಳ ಮುಖ್ಯ. ನಾವೆಲ್ಲ ಆಡ್ಬೇಕಾದ್ರೆ ಈ ಥರ ನಮ್ಮ ಈ ಝೋನ್ಸಿಂದ ಬರುವಂಥ ಪ್ಲೇಯರ್ಸ್ ಇರೋರು ನಮ್ಮ ಟೀಮಲ್ಲೂ. ನಾನು ಅಂಡರ್-15 86 ಅಂಡರ್-15 ಕ್ಯಾಪ್ಟನ್ ಆಗಿದ್ದೆ ಸ್ಟೇಟ್. 1-2-3 ರಾಯಚೂರಿಂದನೂ ಇದ್ದರು. ರಾಯಚೂರು ಝೋನ್ ಅಂತಂದರೆ ನಮ್ಮ ಯರಿಗೌಡ ಜೊತೆ ಸುಮಾರು ವರ್ಷ ಆಡಿದ್ದೀನಿ ನಾನು. ಅದೇ ಥರ ಮೈಸೂರಿಂದ, ಹುಬ್ಳಿಯಿಂದ 2-3 ಇರೋರು. ಫೀಲ್ಡಿಂಗಲ್ಲಿ ಭಾಳ ಚೆನ್ನಾಗಿ ಮಾಡೋರು. ನೀವು ಎಲ್ಲ ಒಳ್ಳೆ ಫೀಲ್ಡರ್ಸ್ ಆಗ್ತದೆ. ಫೀಲ್ಡಿಂಗ್ಗೆ ನೀವು ಕಷ್ಟಪಟ್ಟರೆ ಫೀಲ್ಡಿಂಗ್ ಅದೇ ಥರ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದು. ಬ್ಯಾಟಿಂಗ್ ಬೌಲಿಂಗಿಂತನೂ ನೀವು ಫೀಲ್ಡಿಂಗಲ್ಲಿ ಕಷ್ಟಪಟ್ಟರೆ ಫೀಲ್ಡಿಂಗಲ್ಲಿ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ತೋರಿಸ್ತೀವಿ. ಫೀಲ್ಡಿಂಗ್ ಭಾಳ ಮುಖ್ಯ ಆಗುತ್ತೆ. ನೀವೆಲ್ಲ ಕೂತಿದ್ದೀರಾ ಯಂಗ್ಸ್ಟರ್ಸು, ನೀವು ಒಂದು ಆ ಎನರ್ಜಿ ಕೂತ್ಕೊಂಡ್ರಲ್ಲ, ಅದು ಫೀಲ್ಡಲ್ಲಿ ಕೂಗಬೇಕು. ಬೇರೆಯವ್ರಿಗೆ ಎನ್ಕರೇಜ್ ನನಗೆ ಎನ್ಕರೇಜ್ ಮಾಡೋದು ಬೇಕಾಗಿಲ್ಲ. ನೀವು ಆಡ್ಬೇಕಾದ್ರೆ ನಿಮ್ಮ ಟೀಮ್ಮೇಟ್ ಯಾವಾಗ ಆಡ್ತಿರೋ ಅವ್ನು ಚೆನ್ನಾಗಿ ಮಾಡಿದಾಗ, ನಿಮ್ಮ ಟೀಮ್ಮೇಟ್ ಚೆನ್ನಾಗಿ ಮಾಡಿದಾಗ ನೀವು ಎನ್ಕರೇಜ್ ಮಾಡಿ ಅಂತ. ಈ ಚೀಫ್ ಗೆಸ್ಟ್ಗಳಿಗೆ ಮಾಡೋದು ಈ ಥರ ಅಲ್ಲಿ ಒಬ್ರಿಗೊಬ್ರಿಗೆ ಎನ್ಕರೇಜ್ ಮಾಡಬೇಕು, ಅದು ಇಂಪಾರ್ಟೆಂಟ್. ಏನೋ ಯಾರೋ ಕ್ಯಾಚ್ ಬಿಟ್ಟಾಗ ಹೋಗಿ ಪರವಾಗಿಲ್ಲ ನೆಕ್ಸ್ಟ್ ಕ್ಯಾಚ್ ಹಿಡಿತೀಯಾ ಅಂತ ಎನ್ಕರೇಜ್ ಮಾಡಬೇಕು. ಅವಾಗ ಅವ್ರು ನೀನು ಬಿಟ್ಟಾಗ ಅವ್ರು ಬಂದು ಹೇಳ್ತಾರೆ ಚೆನ್ನಾಗಿ ಪರ್ಫಾರ್ಮ್ ಆಗಿಲ್ವಾ, ಪರವಾಗಿಲ್ಲ ನಾವು ಮಾಡಂತೆ ನೆಕ್ಸ್ಟ್ ಅಂತ ಒಬ್ರಿಗೊಬ್ರಿಗೆ ಎನ್ಕರೇಜ್ ಮಾಡೋದು ಕಲಿಯೋದು. ಏನೋ ಅರ್ಥ ಆಗ್ತಿದೆಯಾ?
ಕೇಳಿಸ್ಕೊತಾ ಇದ್ದೀರಾ? ಸಾಕು ಮಾಡಿ ಸಿಕ್ಕಾಬಿಟ್ಟೆ ಬೋರಿಂಗ್ ಆಗ್ತಾ ಇದೆ ಅಂತ ಇನ್ನೊಬ್ರು ಅಲ್ಲಿಂದ ಹೇಳ್ತಾ ಇದ್ದಾರೆ ಒಬ್ಬ. ಸಾಕು, ಜಾಸ್ತಿ ಮಾತಾಡೋದು ಬೇಡ. ಏನು ಸೌಲಭ್ಯಗಳಿದೆಯೋ ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಾಗ ಫೆಸಿಲಿಟೀಸ್ ತಾನೇ ಬರುತ್ತೆ. ನಮ್ಮಪ್ಪ ಹೇಳೋರು, ಅಯ್ಯೋ ನನಗೆ ಈ ಶೂಸ್ ಕೊಡಿಸಿಲ್ಲ, ಅದಕ್ಕೆ ಓಡೋಕ್ಕಾಗ್ತಿಲ್ಲ, ಫಸ್ಟ್ ಚೆನ್ನಾಗಿ ಓಡೋಕ್ ಕಲಿ, ಆಮೇಲೆ ಬರುತ್ತೆ. ಕುಣಿಯಕ್ಕೆ ಬರಲಿಲ್ಲ ಅಂದ್ಬಿಟ್ಟು ನೆಲ ಡೊಕ್ಕು ಅನ್ಬೇಡ ಅಂತ ನಮ್ಮಪ್ಪ ಹೇಳೋರು. ನಮ್ಮ ಜವಾಬ್ದಾರಿ ನಿಮಗೆ ಅಪರ್ಚುನಿಟೀಸ್ ಕೊಡೋದು, ಅವಕಾಶ ಮಾಡಿಕೊಡೋದು ನಮ್ಮ ಜವಾಬ್ದಾರಿ, ಫೆಸಿಲಿಟೀಸ್ ಕೊಡೋದು ನಮ್ಮ ಜವಾಬ್ದಾರಿ. ಅದನ್ನ ಮಾಡ್ತೀವಿ, ಅದನ್ನು ಅರ್ನ್ ಮಾಡಬೇಕು. ಆ ಒಂದು ಎಂಥೂಸಿಯಾಸಮ್ ಇಂದ ಆಡಬೇಕು, ಕಷ್ಟಪಡಬೇಕು. ಅವಾಗ ನಾವು ಮಾಡೋದಕ್ಕೂ ಸಾರ್ಥಕವಾಗುತ್ತೆ. ನಮ್ಮ ಏನು ಸರ್, ಅನ್ಯಾಯ ಅಂತ ಹೇಳ್ಬೇಡಿ. ನಾವು ಮಾಡೋದು ನಾವು ಮಾಡ್ತೀವಿ. ಏನಿದೆಯೋ ಅದನ್ನು ಚೆನ್ನಾಗಿ ಅವ್ರಿಗೆ ಅಪರ್ಚುನಿಟೀಸ್ ಕೊಡಿ. ಮ್ಯಾಟಿಂಗಲ್ಲಿ ಆಡಿದ್ರೆ ಅದಕ್ಕಿಂತ ಒಳ್ಳೆ ಕಲೆ ಡೆವಲಪ್ ಆಗೋದು ಇನ್ಯಾವುದಕ್ಕೂ. ಒಳ್ಳೆ ಪಿಚ್ ಮ್ಯಾಟ್ ಕೆಳಗಡೆ ಒಳ್ಳೆ ಪಿಚ್ ಮಾಡಿಕೊಡಿ, ಅದನ್ನು ಮಾಡೋದು. ಮ್ಯಾಟ್ ಒಳ್ಳೆ ಮ್ಯಾಟ್ ಹಾಕಿ, ಎಲ್ಲಿ ಜಾಗ ಇದೆಯೋ ಅಲ್ಲಿ ಎಷ್ಟು ಜಾಗ ಇದೆಯೋ ಅಲ್ಲಿ ಪಿಚ್ಗಳು ಮಾಡಿ ಮ್ಯಾಟ್ ಹಾಕ್ಬಿಡಿ. ಆಡಲಿ, ಬೌಲಿಂಗ್ ಮಾಡಲಿ, ಟರ್ಫ್ ಬರುತ್ತೆ ಅಂತ ಕಾಯ್ಕೊಂಡಿರ್ಬೇಡಿ. ಅದು ಯಾಕೆ ಅಂದರೆ ನೀವು ಟಫ್ ಮಾಡಬೇಕು ಅಂತಂದರೆ ಅದು ಟಫ್ ನೀವು ಮೇಂಟೈನ್ ಮಾಡಲಿಲ್ಲ ಅಂದರೆ ನೀವು ಮ್ಯಾಟಿಂಗಲ್ಲಿ ಆಡೋದಕ್ಕಿಂತ ವರ್ಸ್ಟ್ ಅದ್ರ ಮೇಲೆ ಆಡಿದ್ರೆ ನೀವು. ಆಮೇಲೆ ಅದನ್ನ ಮೇಂಟೈನ್ ಮಾಡಬೇಕು, ನೀರು ಹಾಕಬೇಕು, ಗ್ರೌಂಡ್ಸ್ಮನ್ ಇಡಬೇಕು, 2 ರೋಲರ್ ಹಾಕಬೇಕು, ಅದಕ್ಕೆ ರೆಸ್ಟ್ ಕೊಡಬೇಕು. ನೀವು 1 ದಿವಸ 2 ದಿವಸ ಮ್ಯಾಟಿಂಗ್ ಟರ್ಫಲ್ಲಿ ಮ್ಯಾಚಿಗೆ ಹಾಕಬೇಕು. ಟರ್ಫಲ್ಲಿ ನೀವು 2 ದಿವಸ ಆಡ್ಬಿಟ್ಮೇಲೆ ಅದಕ್ಕೆ 1 ವಾರ ರೆಸ್ಟ್ ಕೊಟ್ಟು ಆಮೇಲೆ ಆಡಬೇಕದು. ಮ್ಯಾಟಿಂಗ್ ಥರ ಅಲ್ಲ, ಎವ್ರಿ ಡೇ ಅದ್ರಲ್ಲಿ ಆಡ್ಬೋದು. ಟರ್ಫ್ ಅಂದ್ಬಿಟ್ರೆ ಎವ್ರಿ ಡೇ ಚೆಚ್ತಾ ಇರೋದಲ್ಲ, ಆಗಲ್ಲ ಅದು. ಸೊ ನೀವು ಸ್ಟೇಟು ಈಗ ಹೆಂಗೆ ಅಂದರೆ ಫೆಸಿಲಿಟೀಸ್ ಹೆಂಗೆ ನಮಗೆ ಸಿಗ್ತಾ ಇತ್ತು ಅಂತಂದರೆ, ನಾನು 1990ನಲ್ಲಿ ಅಂಡರ್ 19 ಕ್ಯಾಪ್ಟನ್, ನಾನು ರಾಹುಲ್ ದ್ರಾವಿಡ್ ಎಲ್ಲ ಒಟ್ಟಿಗೆ ಆಡ್ತಾ ಇದ್ವಿ. ಎಲ್ಲಿ ಅಹಮದಾಬಾದ್, ಇವಾಗ ಮೊಟೇರಾ ಸ್ಟೇಡಿಯಂ ಫೈನಲ್ಸ್ ಆಯ್ತಲ್ಲ IPL ಅಲ್ಲಿ, ಅವಾಗ ಆ ಥರ ಎಲ್ಲ ದೊಡ್ಡ ಸ್ಟೇಡಿಯಂ ಇರಲಿಲ್ಲ. ಒಂದು ಯಾವುದೋ ಒಂದು ಚಿಕ್ಕ ಸ್ಟೇಡಿಯಂ, ಮೊಟೇರಾ ಸ್ಟೇಡಿಯಂ ಅಂತಿತ್ತು. ಅಲ್ಲಿ ನಮ್ಮನ್ನೆಲ್ಲ ಅಲ್ಲಿ ಪೆವಿಲಿಯನ್ ಒಂದು ಯಾವುದೋ ಈ ಥರ ರೂಮ್ಸ್ ಈ ಥರದ್ರಲ್ಲಿ ಇರಿಸಿರೋರು. ನಮಗೆ ಒಂದು ಮೂಲೆಯಲ್ಲಿ ಒಂದು ಮಟ್ಟಿಗೆನಲ್ಲಿ ನೀರು ಹಾಕಿ ಇಟ್ಟಿರೋರು. ಬರೀ ಒಂದು ಬೆಡ್ಡು, ಒಂದು ಮಟ್ಟಿಗೆ ರೂಮಲ್ಲಿ. ಆಮೇಲೆ ಅದೇ ಥರ UP ಟೀಮು, ಕರ್ನಾಟಕ ಟೀಮು ಎಲ್ಲ ಅಲ್ಲಲ್ಲೇ 5 ಟೀಮ್ ಇದ್ವಿ ಆ ಸ್ಟೇಡಿಯಂ ಮೇಲೆ. ಟಾಯ್ಲೆಟು ಎಲ್ಲ ಟೀಮ್ಗೆ ಸೇರಿಸಿ ಒಂದು 5 ಟಾಯ್ಲೆಟ್ ಇತ್ತು. ಬೆಳಿಗ್ಗೆ ಎದ್ದ ತಕ್ಷಣ ಏನಾಗಬೇಕು, ಇರೋದು 25-30 ಜನ ಹುಡುಗರು, ಎಲ್ಲರಿಗೂ ಪ್ರೆಷರು. 5 ಟಾಯ್ಲೆಟು ಬಂದಾಗ್ಬಿಟ್ಟಿದೆ, ಪ್ರೆಷರು. ಏನು ಮಾಡಬೇಕು? ಮಾಡಿ ಎದ್ದು ನೋಡ್ತೀವಿ, ಈಗ ನಡ್ಕೊಂಡು ಅಲ್ಲಿ ಟಾಯ್ಲೆಟ್ ಬಾಗಿಲು ಹೋಗ್ಬೇಕು ಅಂದರೆ ಈ ಜಾಗದಲ್ಲೇ ಹಿಂಗೆ ದಾಟ್ಕೊಂಡು ಹೋಗ್ಬೇಕಾಯ್ತು. UPದವ್ರಿಗೆಲ್ಲ ಅವೆಲ್ಲ ಏನು ಕೇರೇ ಇಲ್ಲ. ಮೂಗು ಮುಚ್ಕೊಂಡು ಹೋದ್ವಿ 1 ದಿವಸ 2 ದಿವಸ, ಆಮೇಲೆ ಮಾಮೂಲಿ ಹಂಗೆ ದಾಟ್ಕೊಂಡು ಹೋಗ್ತಾ ಇದ್ದೆ. ಅದೇ ವರ್ಷ ನಾನು ರಾಹುಲ್ UP ಮೇಲೆ ಆಡಿದ್ಮೇಲೆ ನಾವು ರಂಜಿ ಟ್ರೋಫಿಗೆ ಸೆಲೆಕ್ಟ್ ಆದ್ವಿ. 19 ಆಡ್ತಾ ಇದ್ದೀವಿ. ರಂಜಿಗೆ ಸೆಲೆಕ್ಟ್ ಆದಾಗ ಅಲ್ಲಿಂದ ನಾವು ಪೂನಾಗೆ ಹೋದ್ವಿ ಅನ್ರಿಸರ್ವ್ಡ್. ನಾನು ಅವನ ಹೆಗಲ ಮೇಲೆ, ಅವ್ನು ನನ್ನ ಹೆಗಲ ಮೇಲೆ ಮಲ್ಕೊಂಡು ಕಿಟ್ಟೆಲ್ಲ ಓಡೋದು, ಅದೆಲ್ಲ ಜನ. ಅನ್ರಿಸರ್ವ್ಡ್ ಅಂದರೆ ಅದೇ ಸಡನ್ನಾಗಿ ನ್ಯೂಸ್ ಬಂತು, ಎಲ್ಲಿ ರಿಸರ್ವ್ ಮಾಡೋಕ್ಕಾಗಲಿಲ್ಲ, ಟ್ರೈನಲ್ಲಿ ಹಂಗೆ ಹೋದ್ವಿ. ಅಲ್ಲಿಂದ ಪೂನಾಗೆ ಹೋದ್ವಿ. ಅಲ್ಲೋದ್ರೆ 3 ಸ್ಟಾರ್ ಹೋಟ್ಲು. ಸಡನ್ನಾಗೆ ನಾನು ಸೆಂಚುರಿ ಹೊಡೆದೆ, ರಾಹುಲ್ ಸೆಂಚುರಿ ಹೊಡೆದು ಸೆಲೆಕ್ಟ್ ಆಗಿ ಅಂಡರ್ 19. ಇಲ್ಲ ಅಂದರೆ ಅಲ್ಲೇ ದಾಟ್ಕೊಂಡು ಹೋಗ್ಬೇಕಾಯ್ತು. ಅನಿಲ್ ಕುಂಬ್ಳೆ ರೂಮ್ಮೇಟ್ ನನಗೆ, ಅವನಿಗೆ ಕಿರ್ಮಾನಿ ರೂಮ್ಮೇಟ್. ಅಲ್ಲಿ ನೋಡಿದ್ರೆ ನಾವು ಸೊ ಆಮೇಲೆ ಇದು 1990, 91, 96 ನಾನು ಇಂಡಿಯಾಗೆ ಆಡಿದೆ. ಇಂಡಿಯಾಗೆ ಹೋದರೆ ಅಜಗಜಾಂತರ. ನೆಕ್ಸ್ಟ್ 5 ಸ್ಟಾರ್. ಅಲ್ಲಿ ನಾನು ಕಿಟ್ ಎತ್ಕೊಳ್ಳೋಕೆ ಒಬ್ಬ ಶೂ ಲೇಸ್ ಒಂದು ಕಟ್ಟಲಿಲ್ಲ ಅಷ್ಟೇ, ಬೇರೆಯವ್ರು ಯಾರೋ ಬಂದು ಎಲ್ಲ ಸೌಲಭ್ಯಗಳು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅದು ಒಂದೊಂದು ಹಂತಕ್ಕೂ ಒಂದೊಂದು ಥರ ನಾವು ಕೊಟ್ಕೊಂಡು ಹೋಗ್ತೀವಿ. ಅದು ನೀವು ನೆಕ್ಸ್ಟ್ ಲೆವೆಲ್ಗೆ ಅದನ್ನ ಅರ್ನ್ ಮಾಡಬೇಕು, ಅದನ್ನ ನಾವು ಬೆಳೆಸ್ಕೋಬೇಕು.
ಅಯ್ಯೋ ನನಗೆ ಅಲ್ಲಿ ದಾಟ್ಕೊಂಡು ಹೋದ್ರೆ ನನಗೆ ಓಡೋಕ್ಕಾಗಲಿಲ್ಲ, ವಾಸನೆ ನಾನು ಮೂರ್ಛೆ ತಪ್ಪಿದೆ ಅಂತ ಹೇಳಿದ್ರೆ ಆಯ್ತು ಮನೆಗೆ ಹೋಗು ಅಂತ. ನಾನು ಫಸ್ಟ್ ಅಂಡರ್ 15 ಅಲ್ಲ 1985 ಹೈದರಾಬಾದ್ನಲ್ಲಿ ಒಂದು ಇದೇ ಥರ YMCA ನಮಗೆ ಒಂದು ರೂಮ್ ಅಲ್ಲೆಲ್ಲ ಪಾಳು ಬಿದ್ದಿತ್ತು, ಯಾರು ಓಪನೇ ಮಾಡ್ತಿರ್ಲಿಲ್ಲ. ನಾವು ಸಡನ್ನಾಗಿ ಕರ್ನಾಟಕ ಅಂಡರ್ 15 ಟೀಮ್ ಬರ್ತಾ ಇದೆಯಪ್ಪ 1985 ಹುಸೇನ್ ಸಾಗರ್ ಪಕ್ಕದಲ್ಲಿ YMCA ಅದು ಓಪನ್ ಮಾಡಿ ರೂಮಲ್ಲಿ ಹಾಕಿದ್ರು. ಚಳಿ ಅಂದರೆ ಚಳಿ, ಡಿಸೆಂಬರಲ್ಲಿ ಬೇರೆ, ಬೆಳಿಗ್ಗೆ ಬಿಸಿನೀರಿಲ್ಲ. ನಮ್ಮಲ್ಲಿ ನಮ್ಮಮ್ಮ ಚೆನ್ನಾಗಿ ಬಿಸಿನೀರು ಸ್ನಾನ ಮಾಡಿಸಿ ಅಭ್ಯಾಸ ಮಾಡ್ಬಿಟ್ಟಿದ್ದೆ. ಒಂದು ವಾರ 10 ದಿವಸ ಸ್ನಾನನೇ ಮಾಡ್ಕೊಳ್ಳಿಲ್ಲ ನಾನು, ನೆಕ್ಕ ಹಾಕೊಳ್ಳಿ ಅಂತ. ಇವೆಲ್ಲ ನಾವು ಎಲ್ಲ ಅನುಭವಿಸಿದ್ವಿ. ಶ್ರೀನಾಥ್ ಹೇಳ್ತಿದ್ರು ಮೊನ್ನೆ, ನಾನು ಮೈಸೂರಿಂದ ಕಿಟ್ ಎತ್ಕೊಂಡ್ಬರ್ತಾ ಇದ್ದೀವಿ, ಯಾರೋ ಒಬ್ಬರು ಬೆಂಗಳೂರಿನಲ್ಲಿ ಟೀಮ್ಗಳಿಗೆ ನಾವು ದೂರ ಗ್ರೌಂಡ್ಗೆ ಬಸ್ ಆರ್ಗನೈಸ್ ಮಾಡ್ತಾ ಇದ್ವಿ. ಎಲ್ಲ ಸ್ಟೇಡಿಯಮ್ಗೆ ಬಂದು ಹೋಗೋರು, ಅದು ನಿಲ್ಲಿಸಿ ಅದ್ರ ಬದಲು ನಾವು ನೀವೇ ಬಂದ್ಬಿಡಿ ಅದೇನು ಮಾಡ್ತಾ ಇದ್ವಿ, ಬಸ್ ಆರ್ಗನೈಸ್ ಮಾಡಿದ್ರೆ ಒಂದು ದೊಡ್ಡ ಬಸ್ಗೆ ಒಂದು 3-4 ಜನ ಬರೋರು, ಅಲ್ಲಿಂದ 4 ಜನಕ್ಕೆ ಬಸ್ ತೊಗೊಂಡು ಹೋಗ್ತಾ ಇದ್ವಿ. ಸೊ ಬೇಡ ಅವ್ರಿಗೆ ಅಲೋವೆನ್ಸೇ ಕೊಟ್ಬೋಣ ಅಂತ ಡಿಸೈಡ್ ಮಾಡಿಕೊಟ್ಟಾಗ ಅಲ್ಲಿ ದೊಡ್ಡ ಲೆಟರ್ ಬಂದು, ಇಲ್ಲ ನಮ್ಗೆ ಭಾಳ ಕಷ್ಟ ಆಗ್ತಿದೆ ಹೋಗೋಕ್ಕೆ, ಅದು ಇದು ಅಂತ. ಕಷ್ಟ ಆಗಿರುತ್ತೆ, ಯಾಕಂದರೆ ಅದು ರೂಢಿ ಆಗಿರುತ್ತಲ್ಲ. ಶ್ರೀನಾಥ್ ಅವಾಗ ಹೇಳಿದ್ರು, ಅಯ್ಯೋ ನಾನು ಮೈಸೂರಿಂದ ಬರ್ತಾ ಇದ್ದೆ ಕಿಟ್ ತೊಗೊಂಡು BTS ಬಸ್ಸಲ್ಲಿ ಬಂದು ಅಲ್ಲಿ ಡಾರ್ಮಿಟ್ರಿ ಇರೋದು ಎಲ್ಲ ಎಷ್ಟೋ ಜನ ನೀವೆಲ್ಲ ಡಾರ್ಮಿಟ್ರಿ ಯಾರು ಆಡಿರೋರು KSA ಡಾರ್ಮಿಟ್ರಿಯಲ್ಲಿ ಇದ್ದೀರಾ ನೀವೆಲ್ಲ. ಈಗ ನಾವು ಮೊನ್ನೆ MC ನಲ್ಲಿ ಮಾತಾಡಿದ್ವಿ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು, ಭಾಳ ಹೊಸ್ತಾಗಿದೆ ಅಂತ. ಅಲ್ಲಿ ಇದ್ದುಕೊಂಡು ಆಡಿದ್ದೆ ನಾನು. ಹಂಗಂತ ನಾವು ಕೊಡಬಾರ್ದು, ನೀವೆಲ್ಲ ಅಲ್ಲಿ ಇರಬೇಕು ಅಂತ ಹೇಳ್ತಾರಲ್ಲ. ಸೊ ನಾವು ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಏನಿದೆಯೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿದೆ, ನಿಮ್ಮ ಒಂದು ಮನಸ್ಸು ಶಕ್ತಿ. ಈ ಥರ ಒಂದು ಗ್ರೌಂಡಲ್ಲಿ ಆಡ್ತೀನಿ, ಇದೇ ಥರ ನಾವು ಆಡಿದ್ದೀನಿ ಸುಮಾರು ವರ್ಷ, ಇದೇ ಥರ ಫೀಲ್ಡಿಂಗ್ ಮಾಡಬೇಕು ಅಂದರೆ ಮಕ್ಕಳು ಬಾಲ್ ಬರೋದು. ಇಲ್ಲಿ ನೀವು ಚೆನ್ನಾಗಿ ಫೀಲ್ಡಿಂಗ್ ಆಗ್ಬಿಟ್ರೆ ನೀವು ಒಂದು ಒಳ್ಳೆ, ಈಗ ಇದ್ರ ಗ್ರೌಂಡು ಅಲ್ಲ ಮಾಣಿಕ್ ನಗರ್ ಗ್ರೌಂಡಲ್ಲೂ ಅಷ್ಟೇ, ಅಲ್ಲೆಲ್ಲ ಫೀಲ್ಡಿಂಗ್ ಹೋದರೆ ನೀವು ಜೋರಾಗಿ ಅಟ್ಯಾಕ್ ಮಾಡಿ ಫೀಲ್ಡಿಂಗ್ ಮಾಡ್ಬೋದು, ಅಂಥ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನಾನು ಹಂಗೆ ಮಾಡ್ತಾ ಇದ್ದೀನಿ, ಈ ಥರದ್ದೆಲ್ಲ ಮಾಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಮಾಡಿ ಫೀಲ್ಡಿಂಗು ಕಲಿತು ಒಳ್ಳೆ ಔಟ್ಫೀಲ್ಡಲ್ಲಿ ಫೀಲ್ಡಿಂಗ್ ಮಾಡಿದಾಗ ಬಾಲ್ ಬರೋಕ್ಕಾಯ್ತಿರಲಿಲ್ಲ, ಬಾಲೇ ಓಡೋಗ್ಬಿಡ್ತಾ ಇದ್ದೆ ನಾನು, ಅಷ್ಟು ಧೈರ್ಯವಾಗಿ. ಅದನ್ನು ನಿಮ್ಗೆ ಅಡ್ವಾಂಟೇಜ್ ಮಾಡಿ ಫೀಲ್ಡಿಂಗ್. ಸೊ ಕೋಚಸ್ಗೂ ಅಷ್ಟೇ ಚೆನ್ನಾಗಿ ಅವ್ರಿಗೆ ಮೋಟಿವೇಟ್ ಮಾಡಿ, ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಇದೆ, ನಿಮಗೆಲ್ಲ ಸೀನಿಯರ್ಸ್ ಇದ್ದಾರೆ, ನಿಮ್ಗೆ ಒಳ್ಳೆ ಎನ್ಕರೇಜ್ಮೆಂಟ್ ಇದೆ, ಪೇರೆಂಟ್ಸ್ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಏನೋ ಮಕ್ಕಳು ಆಡಿ ಎಂಜಾಯ್ ಮಾಡಿ ಕ್ರಿಕೆಟ್ನ. ಇವತ್ತೇನು ಕಲಿತೀನಿ ಅಂತ ಬನ್ನಿ, ಆ್ಯಂಡ್ ವಿ ವಿಲ್ ಸಪೋರ್ಟ್ ವಿತ್ ದ ರೈಟ್ ಫೆಸಿಲಿಟೀಸ್ ಅಟ್ ದ ರೈಟ್ ಟೈಮ್. ನೆಕ್ಸ್ಟ್ ಲೆವೆಲ್ಗೆ ಬರ್ತಾ ನಿಮ್ಗೆ ಇಂಪ್ರೂವ್ ಹಾಕೊಂಡು ಹೋಗುತ್ತೆ. ಬೆಂಗಳೂರಲ್ಲಿ ಇಲ್ಲಿಂದ ನೀವು 5 ಔಟ್ಸ್ಟ್ಯಾಂಡಿಂಗ್ ಕ್ರಿಕೆಟರ್, 5 ಅಂತಲೇ ಅಲ್ಲ, 5 ಅಲ್ಲ 10 ಆಗಲಿ 15 ಔಟ್ಸ್ಟ್ಯಾಂಡಿಂಗ್ ಬೆಂಗಳೂರಿಗೆ ಕರ್ಸ್ಕೊಂಡು ನಿಮ್ಗೆ ತರಬೇತಿ ಮಾಡ್ತೀವಿ. ಇಲ್ಲೂ ಒಳ್ಳೆ ಕೋಚಸ್ನ ಪ್ರೊವೈಡ್ ಮಾಡ್ತೀವಿ. ಹೆಚ್ಚಿಗೆ ಗ್ರೌಂಡ್ಗಳನ್ನ ಟರ್ಫ್ ಮಾಡಬೇಕು ಅಂತಲೇ ನಾವು ಮ್ಯಾಚಸ್ ಆಡ್ಸೋಕ್ಕೆ ಟರ್ಫ್ ಫೆಸಿಲಿಟಿ, ಪ್ರಾಕ್ಟೀಸು ಕಲಿಯೋಕ್ಕೆ ನೀವು ಒಳ್ಳೆ ಮ್ಯಾಟ್ನ ಚೆನ್ನಾಗಿ ರೋಲ್ ಮಾಡಿ, ಪಿಚ್ಚಿನ ಮ್ಯಾಟ್ ಹಾಕಿ, ಒಳ್ಳೆ ಮ್ಯಾಟ್ ಹಾಕಿ ಪ್ರಾಕ್ಟೀಸ್ ಮಾಡಿ. ಕ್ರಿಕೆಟ್ ಇನ್ನೇನು ಒಳ್ಳೆ ಸ್ಕಿಲ್ ಡೆವಲಪ್ ಆಗುತ್ತೆ. ಹಂಗೆ ಹೇಳ್ತಾ ಸಿಕ್ಕಾಪಟ್ಟೆ ನಾನು ಮಾತಾಡ್ಬಿಟ್ಟೆ. ಬಟ್ ನನಗೇನು ಖುಷಿ ಆಯಿತು ಅಂತಂದರೆ, ಇಷ್ಟು ಜನ ಇದ್ದೀರಾ ನೀವು, ಪಾಪ ಕಾಯ್ಕೊಂಡು ಕೂತಿದ್ದೀರಾ, ನಿಮಗೆಲ್ಲನೂ ಒಳ್ಳೆ ಒಂದು ಆಪರ್ಚುನಿಟಿ ಕೊಡ್ತೀವಿ. ಕೋಚಸ್ಗೂ ನಿಮಗೆಲ್ಲ ಇಲ್ಲಿಂದ ಕೋಚಸ್ಗೂ ನಾವು ಮೊನ್ನೆ ಎಲ್ಲ ನಿಮಗೆ ಲೆವೆಲ್ 1 ಎಲ್ಲ ಮಾಡಿಸೋದಲ್ಲ, ಒಳ್ಳೆ ಕೋಚ್ ಬೇರೆ ಇದ್ದಾರೆ ಇಲ್ಲಿ, ನಿಮಗೋಸ್ಕರ ಹೋರಾಡಕ್ಕೆ ಒಬ್ರು ಇದ್ದಾರೆ ಬೇರೆ ಇಲ್ಲಿ, ಸೋಲ್ಜರ್ ಆ್ಯಂಡ್ ಕೋಚ್. ಸೊ ಇವರ ಒಂದು ಎಂಥೂಸಿಯಾಸಮು ಆಮೇಲೆ ಇಂಟ್ರೆಸ್ಟ್ ನಿಮಗೋಸ್ಕರ ನಾವು ಅದನ್ನು ಡಿಸಪಾಯಿಂಟ್ ಮಾಡಲ್ಲ ಅಂತ ಹೇಳಿ ಆಲ್ ದ ಬೆಸ್ಟ್ ನಿಮಗೆಲ್ಲ. ಥ್ಯಾಂಕ್ ಯು ಸರ್. 1987ರಿಂದ 91, 92ವರೆಗೂ ಸುಜಿತ್ ಸರ್ ಅವ್ರು ಕರ್ಕೊಂಡು ಹೋಗಿದ್ರು. ಅವ್ರು ಹೇಳಿರೋಂಥದ್ದೇ ಇಲ್ಲಿದ್ದಂಥ ಅಭಿಜಿತ್ ಅವ್ರು ಇರ್ಬೋದು, ಸುಂದರ್ ಇರ್ಬೋದು, ನಾನಿರ್ಬೋದು, ಜೈಭೀಮ್ ಅವ್ರು ಇರ್ಬೋದು, ಉಳಿದಂಥವ್ರು ಎಲ್ಲ ಪ್ಲೇಯರ್ಸು ಮ್ಯಾಟನ್ನು ಎತ್ತಾಕೊಂಡು ಹೋಗಿ ನೆಟ್ಟನ್ನು ಹೊಡೆದು ಆ ಮ್ಯಾಟನ್ನು ಮತ್ತೆ ತೆಗೆದು ಆಡಿದಂಥವ್ರು ಎಲ್ಲರೂ ಇದ್ದೀವಿ. ಈವನ್ ಬೆಂಗಳೂರಿಗೆ ಹೋದಾಗ ಕೂಡ ವಿಧಾನಸೌಧ ಇಲ್ಲಿದ್ದಿರುವಂಥ MLAಗಳ ರೂಮಲ್ಲಿ ಇದ್ಕೊಂಡು ಅಲ್ಲಿ ಮೈಕೋ ಗ್ರೌಂಡಿಗೆ ಮ್ಯಾಚ್ ಆಡಿದ್ದೋ, ಡಿವಿಷನ್ಗೆ ಹೋದಾಗ ಆಡಿದ್ದೋ, ಅಥವಾ ನಮಗೆ KSCಯಲ್ಲಿ ಆಡಿಸ್ತಾರೆ ಅಂತ ಅಂದಾಗ ಮ್ಯಾಟಿಂಗಲ್ಲಿ ಆಡಿಸಿರುವಂಥದ್ದು ನೆನಪಿಗೆ ಬರ್ತಾ ಇದೆ. ಸೊ ಆ ರೀತಿಯಾಗಿ ಬೆಳೆದಂಥದ್ದು. ಬಟ್ ಕಲಬುರಗಿ ಇಲ್ಲಿಂದ ಹೋದಂತಹ ಯಾವುದೇ ಪ್ಲೇಯರ್ ಇವತ್ತು ಎಲ್ಲಿಗೆ ಆಡಿದಾನೆ ಅಂದ್ರೆ ಇದೇ NV ಗ್ರೌಂಡ್ ಇಂದ ಹೋದಂತ ಹೆಮ್ಮೆ ನಮಗೆಲ್ಲರಿಗೂ ಇದೆ. ಈ NV ಗ್ರೌಂಡ್ ಒಳ್ಳೆ ಒಳ್ಳೆ ಪ್ಲೇಯರ್ಸ್ ಕೊಟ್ಟಿದೆ. ಈವನ್ ರಘುತ್ತಮ್ ನವಲಿ ಅವರಿಗೆ ಕೂಡ ಇಲ್ಲಿಂದನೇ ಆಡಿ ಹೋದಂತ.
ಪ್ಲೀಸ್ ಸರ್ ಅಭಿಜಿತ್ ಸೊ ವಿಶೇಷವಾಗಿ ಇವತ್ತು ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದು ಅಂತಂದ್ರೆ ನಿಮಗೆಲ್ರಿಗೂ ನಾವು ನೋಡ್ತಾ ಇದೀವಿ ಈಗ ಎಲ್ಲ ರೆಡಿ ಇರುತ್ತೆ, ಎಲ್ಲ ಗ್ರೌಂಡ್ ಅಲ್ಲೇ ನೆಟ್ಸ್ ಎಲ್ಲ ರೆಡಿ ಇದೆ. ಬಂದು ನೀವು ಆಡುವಂತದ್ದು ಒಂದೇ, ನೀವು ಎಷ್ಟು ಇಲ್ಲಿ ಬಂದು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ದಟ್ ಇಸ್ ಬೆಸ್ಟ್ ಫಾರ್ ಯು. ಭಾರಿ ಎಕ್ಸಾಂಪಲ್ ಕೊಟ್ಟಿದ್ದು ಅಂದ್ರೆ ಫೀಲ್ಡಿಂಗ್. ನಾವೆಲ್ಲರೂ ಬರ್ತೀವಿ ಡೈರೆಕ್ಟ್ ಬೌಲಿಂಗೋ ಬ್ಯಾಟಿಂಗೋ, ಎಷ್ಟು ಮಟ್ಟಿಗೆ ನಾವು ವರ್ಕೌಟ್ ಮಾಡ್ತೀವಿ ದಟ್ ಮೇಕ್ಸ್ ದ ಡಿಫರೆನ್ಸ್. ಸೊ ಎಲ್ಲಾ ವಿಷಯನ ಕವರ್ ಮಾಡಿದಂತ ಸುಜಿತ್ ಸೋಮಸುಂದರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಈ ವೇದಿಕೆ ಪರವಾಗಿ ನಮ್ಮ ಕರೆಗೆ ಹೋಗೊಟ್ಟು ಬಂದು ಇವತ್ತು ಎಲ್ರಿಗೂ ನಮಗೆ ಮೋಟಿವೇಟ್ ಮಾಡೋದಕ್ಕೆ ಹೃದಯ ತುಂಬದ ಧನ್ಯವಾದಗಳು. ನಮಸ್ಕಾರ ಸರ್. ಅಭಿಜಿತ್ ಸರ್ ಒಳಗೆ ಕರ್ಕೊಂಡು ಹೋಗೋಣ ಸರ್. ಕ್ರೀಡಾಪಟುಗಳು ಏನಾದರೆ ನಿಮ್ಗೆ ಡೌಟ್ಸ್ ಇತ್ತು ಕ್ರಿಕೆಟ್ನಲ್ಲಿ ಸರ್ ಇದ್ದಾರೆ, ನಿಮ್ಮ ಡೌಟ್ಸ್ಗಳನ್ನ ಕೇಳ್ಬೋದು. ಏನಾರೇ ಡೌಟ್ಸ್ ಎಸ್ ಎಸ್ ಮತ್ತೆ ಇನ್ನು ಯಾರಾದರೂ ಇದ್ರೆ ಕ್ರಿಕೆಟ್ ಬಗ್ಗೆ ಯಾರು ಮಾತಾಡಬಾರ್ದು, ಕ್ರೀಡಾಪಟುಗಳು ಯಾರು ಮಾತಾಡಬಾರ್ದು, ಸೈಲೆಂಟ್ ನಲ್ಲಿ ಕೂತ್ಕೊಳ್ಬೇಕು. Good evening, sir. Myself Aditya Biradar, and I have been practicing and learning passionately at our NV Degree Cricket Club. Sir, ನನಗೆ ಏನು one doubt, and the doubt which I have been having from a long time is that looking at the current generation, the current mindsets of the parents, and the competition which we have at the right at the moment. Sir, can you provide us a roadmap which will lead us to at an higher position? Like ಈ competition ಅಲ್ಲಿ ಈ ಒಂದು ಏನಿದೆ ಸರ್, like can you provide a roadmap like and the qualities which a player should have to reach at that position? ನಿಮ್ಮ ಹೆಸರು ಏನಂದ್ರೆ? ಆದಿತ್ಯ ರಾಜ್ಕುಮಾರ್. ಇದೆ ಕಲಬುರಗಿ ಅವರ. ಇಲ್ಲಿ ರಾಯಚೂರಲ್ಲಿ ಕನ್ನಡ ಬರೆಯೋರು ಸುಮಾರು ಜನ ಇದಾರಲ್ಲ, ಇಲ್ಲಿ ಕನ್ನಡ ಎಲ್ಲರಿಗೂ ಅರ್ಥ ಆಗುತ್ತೆ. ಕನ್ನಡ ಆಗುತ್ತಲ್ಲ ಎಲ್ಲರಿಗೂ ಆಗುತ್ತೆ, ಯಾರಿಗೂ ಆಗಲ್ಲ ಹೇಳಿ? ಯಾಕಂದ್ರೆ ಇಲ್ಲಿ ಪಕ್ಕದಲ್ಲಿ ಹೈದರಾಬಾದ್ ಇದೆ. ಇವರು ಪಾಪ ಪಕ್ಕದಿಂದ ಬಂದಿದೆ. ಎಲ್ಲಿಂದ ಬಂದಿದೆಯಮ್ಮ ನೀನು? ವೇರ್ ಆರ್ ಯು ಫ್ರಮ್? ಮಹಾರಾಷ್ಟ್ರನಾ? ಸೊ ದೇರ್ ಇಸ್ ಅ ಬಾರ್ಡರ್ ಮಹಾರಾಷ್ಟ್ರ. ಅಂಡ್ ಐ ಆಸ್ಕ್ ದ ಸೇಮ್ ಕ್ವೆಶ್ಚನ್ ಇನ್ ಇದು ಮಾಣಿಕ್ ನಗರಲ್ಲಿ ಕೇಳಿದೆ, ಒಂದು ಇಬ್ಬರು ಮೂವರಿಗೆ ಬರ್ತಿರ್ಲಿಲ್ಲ. ಹಾಂ, ಸೊ ಹಿ ಹ್ಯಾಸ್ ಆಸ್ಕ್ಡ್ ಅ ಕ್ವೆಶ್ಚನ್. ಈಗ ನಾವು ಮುಂದೆ ಆಡೋಕ್ಕೆ ಎಲ್ಲರಿಗೂ ಡ್ರೀಮ್ಸ್, ಎಲ್ಲರಿಗೂ ಒಂದು ಏನು ಡ್ರೀಮ್ ಅಂದರೆ ಇಂಡಿಯಾಗೆ ಆಡಬೇಕು, ಮುಂದೆ IPL ಆಡಬೇಕು ಅಥವಾ ಯಾವುದೋ ಒಂದು ಡ್ರೀಮ್ ಇದೆ. ನಿಮ್ಗೆ ಎಲ್ಲರಿಗೂ ಕನಸಿದೆಯಾ ಆಡಬೇಕು ಅಂತ? ಎಸ್ ಎಸ್. ಸೊ ನಮಗೆ ಅಲ್ಲಿ ರೀಚ್ ಆಗೋಕ್ಕೆ ಏನು ರೋಡ್ ಮ್ಯಾಪ್, ಪ್ಲ್ಯಾನ್ ಹೆಂಗೆ ಮಾಡ್ಕೋಬೇಕು ಅಲ್ವೇನಪ್ಪ ನಿಮ್ಮ ಕ್ವೆಶ್ಚನ್? ಇನ್ನೇನ ಬೇರೆ ಇತ್ತಾ? ಸೊ ಇಟ್ಸ್ ಅ ಗುಡ್ ಗೋಲ್ ಇರೋದು. ಒಂದು ಭಾಳ ಮುಖ್ಯವಾದದ್ದೇನು ಅಂದರೆ ನಾನು ಹೈಯರ್ ಕ್ರಿಕೆಟ್ ಆಡಬೇಕು, ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಬೇಕು, ಇಂಡಿಯಾಗೆ ನಾನು ಗೆಲ್ಲಿಸ್ಬೇಕು. ಬರೀ ನನ್ನ ಒಂದು ನೇಮು ಫೇಮ್ಗೋಸ್ಕರ ಇಂಡಿಯಾಗೆ ಆಡ್ತೀನಿ ಅನ್ನೋದಕ್ಕಿಂತನೂ ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಇಂಡಿಯಾಗೆ ಆಡಿದಾಗ ಇಂಡಿಯಾಗೆ ನಾನು ಗೆಲ್ಲಿಸ್ಬೇಕು ಅನ್ನೋ ಒಂದು ಗುರಿ ಇರಬೇಕು. ಏನೋ ಅದನ್ನ ಹೆಂಗೆ ನಾವು ತಲುಪಬೇಕು ಅಂದರೆ ಆ ಒಂದು ಗುರಿ ಇಟ್ಕೊಂಡು ಬ್ರೇಕ್ ಮಾಡ್ಕೋಬೇಕು ಗೋಲ್. ಈಗ ಇಲ್ಲಿಂದ ನಿಮ್ಮ ಮನೆ ಎಷ್ಟು ದೂರ ಇದೆಯಪ್ಪ? 3-4 ಕಿಲೋಮೀಟರ್ಸ್. ಇಲ್ಲಿಂದ ಹೆಂಗೆ ಹೋಗ್ಬೇಕು ಗೊತ್ತಲ್ಲ ನೀವು? ಮನೆಗೆ ಹೋಗ್ಬೇಕು. ಮನೆಯೇ ಕಣ್ಣಲ್ಲಿ ಇಟ್ಕೊಂಡು ಹೋದರೆ ಯಾವುದೋ ಗೋಡೆಗೋ ಎಲ್ಲಿಗೋ ಬೋಲಿಗೋ ಡಿಕ್ಕಿ ಹೊಡೆದ್ಬಿಡ್ತೀವಿ. ಸೊ ರೋಡನ್ನ ಯಾವ ಕರೆಕ್ಟ್ ಲೆಫ್ಟ್ ಟರ್ನು, ರೈಟ್ ಟರ್ನು, ಲೆಫ್ಟ್ ಟರ್ನು, ರೈಟ್ ಟರ್ನು, ಈ ರೋಡು, ಈ ಕ್ರಾಸು, ಅಡ್ಡ ಬಂದವರು ಬ್ರೇಕ್ ಹೊಡೆದು ಹಂಗೆ ಹೋಗ್ತಾ ಇರ್ಬೇಕು ಅಲ್ವಾ? ಹಂಗೆ ಹೋಗ್ತಾ ಇರ್ಬೇಕು. ಆ ಒಂದು ರೋಡು ನೀನು ಅದ್ರ ಮೇಲೆ ಗಮನ ಇಟ್ಕೊಂಡು ಹೋದರೆ ನೀನು ಮನೆ ತಲುಪ್ತೀವಿ. ಸೊ ಇಂಡಿಯಾಗೆ ಆಡಬೇಕು ಅನ್ನೋದು ಒಂದು ಗುರಿ. ಅಲ್ಲಿ ತಲುಪಬೇಕು ಅಂದರೆ ಇವತ್ತು ನಾನು ಆಡಬೇಕಿಲ್ಲಿ. ಆಡಿದಾಗ ಏನು ಕಲಿಬೇಕು, ನನ್ನ ಸ್ಟ್ರೆಂತ್ ಏನು, ನನ್ನ ವೀಕ್ನೆಸ್ ಏನು. ನಾನು ಬ್ಯಾಟ್ಸ್ಮನ್ನು ಆಫ್ ಸೈಡಲ್ಲಿ ತುಂಬ ಚೆನ್ನಾಗಿ ಆಡ್ತೀನಿ. ಈಗೆಲ್ಲ ಭಾಳ ಕಿಲಾಡಿಗಳಿರ್ತಾರೆ, ನೀನು ಎಲ್ಲ ರನ್ ಹೊಡಿತು ಅಲ್ಲಿ ಹಾಕಲ್ಲ, ಬೋಲಿಂಗ್ ಇಲ್ಲಿ ಹಾಕು ಅಂತ ಹೇಳ್ತಾರೆ.
ಅಲ್ವಾ? ಅಲ್ಲಿ ಹಿಂಗೆ ಇಂಪ್ರೂವ್ ಮಾಡಲಿ. ನನ್ನ ಸ್ಟ್ರೆಂತ್ ಏನು, ನಾನು ಇಲ್ಲಿ ಮಾಡಿದಾಗ ಯಾವ್ದು ವೀಕ್ನೆಸ್ಸು ಅದನ್ನು ನೀವು ಕಲ್ತ್ಕೊಳ್ಳಿ. ನಿನ್ನ ಒಂದು ಸ್ಟ್ರೆಂತ್ ಅದನ್ನು ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಬಂದಾಗಲ ಎವ್ರಿ ಟೈಮ್ ನೀವು ಪ್ರಾಕ್ಟೀಸ್ ಮಾಡಿದಾಗ ಒಂದು ಕಲಿತೀನಿ, ಇವತ್ತು ಏನು ಕಲಿಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಬರುತ್ತೆ. ಅದನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗಬೇಕು. ಅವಾಗ ಏನಾಗುತ್ತೆ, ನೆಕ್ಸ್ಟ್ ಟೈಮ್ ನೀನು ಮ್ಯಾಚ್ ಆಡಿದಾಗ ಏನೇ ಒಂದು ಕಷ್ಟವಾದ ಡೆಲಿವರಿ ಅಥವಾ ಸೈಡ್ ಬೌಲಿಂಗು ಅಥವಾ ಫೀಲ್ಡ್ ಪ್ಲೇಸ್ಮೆಂಟ್ ಇದ್ದಾಗ ಬ್ಯಾಟ್ಸ್ಮನ್ ಆಗಿದ್ದರೆ ನೀನು ಅದನ್ನು ನೆಗೋಷಿಯೇಟ್ ಮಾಡಿ ಟೀಮ್ಗೋಸ್ಕರ ನೀನು ಕಾಂಟ್ರಿಬ್ಯೂಟ್ ಮಾಡ್ತೀಯ. ಅವಾಗ ಏನು ಮಾಡ್ತಾರೆ, ಓ ನಮ್ಮ ಟೀಮಿಗೆ ಒಳ್ಳೆ ಪ್ಲೇಯರ್ ಇವನು, ಟ್ಯಾಲೆಂಟ್ ಸ್ಕೌಟ್ಸ್ ಕರ್ನಾಟಕ ನಾವು ಕಳಿಸ್ತೀವಿ ಬೆಂಗಳೂರಿಂದ, ಓ ಈ ಹುಡುಗ ಚೆನ್ನಾಗಿ ಆಡ್ತಾ ಇದ್ದಾನೆ, ಟೀಮು ಈ ಥರ ಒಳ್ಳೆ ಬೌಲರ್ ಇದ್ದರೂ ಅವನು ಕಟ್ಟಾಕಿದ್ರು ಅವನು ಚೆನ್ನಾಗಿ ಆಡ್ದ, ನೆಗೋಷಿಯೇಟ್ ಮಾಡ್ದ, ನೆಕ್ಸ್ಟ್ ಲೆವೆಲ್ಗೆ ಸೆಲೆಕ್ಟ್ ಮಾಡ್ತಾರೆ. ಆ ಲೆವೆಲ್ಗೆ ನೆಕ್ಸ್ಟ್ ಲೆವೆಲ್ ಆಫ್ ಕಷ್ಟ ಕೊಡ್ತಾರೆ ಬೌಲರ್ಸ್. ಅದನ್ನು ನೀನು ಅರ್ಥ ಮಾಡ್ಕೊಂಡು ಅದಕ್ಕೂ ಡೆವಲಪ್ ಮಾಡ್ಕೊಂಡು ಅಲ್ಲೂ ನೀನು ಸಕ್ಸಸ್ ಆಗ್ತದೆ. ನೆಕ್ಸ್ಟ್ ಲೆವೆಲ್ಗೆ ಕರೆದಾಡಿಸ್ತಾರೆ. ಯಾಕೆ ಕರೆದಾಡಿಸ್ತಾರೆ? ಟೀಮಿಗೆ ಒಳ್ಳೇದು ಮಾಡ್ತಾನಪ್ಪ ಅಂತ. ನೆಕ್ಸ್ಟ್ ನಾವು ಬೇರೆ ಸ್ಟೇಟ್ ವಿರುದ್ಧ ಆಡಿದಾಗ ಇರೋದ್ರಲ್ಲಿ ಇವನು ಬೇರೆಯವರು ಕಷ್ಟ ಬೌಲಿಂಗ್ ಮಾಡಿ ಗೆಲ್ಲಿಸ್ತಾನೆ ಇವನು ಅಂತ ಸೆಲೆಕ್ಟ್. ಅದೇ ಮಾಡ್ಕೊಂಡು ಲೆಫ್ಟ್ ಟರ್ನು ರೈಟ್ ಟರ್ನು ಲೆಫ್ಟ್ ಟರ್ನು ಮಾಡಿದ್ರೆ ನಿಂಗೆ ಗೊತ್ತೇ ಆಗಿರಲ್ಲ, ಸಡನ್ನಾಗಿ ಇಂಡಿಯಾದಿಂದ ಕಾಲ್ ಬಂದ್ಬಿಡ್ತು. ನೀನು ಇಂಡಿಯಾಗೆ ಆಡಬೇಕು ಅನ್ನೋದು ಮರ್ತ್ಬಿಟ್ಟೆ. ನೀನು ಆಡಬೇಕು, ಅದು ಆಡೋಕ್ಕೋಸ್ಕರ ನೀನು ಎಲ್ಲೇ ಆಡ್ತೀಯೋ ನೀನು ಅದನ್ನು ಅಲ್ಲಿ ನೀನು ಆಡೋ ಕಡೆಗೆ ನೀನು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಅದಕ್ಕೆ ನೀನು 4 ಪಿಲ್ಲರ್ಸ್ ಮೇಲೆ ಫೋಕಸ್ ಮಾಡಬೇಕು. 5 ಆ್ಯಕ್ಚುಲಾಗೆ. ಫಸ್ಟು ಫಿಸಿಕಲ್ ಫಿಟ್ನೆಸ್. ವಿರಾಟ್ ಕೊಹ್ಲಿ ಒಂದು ಫೋಟೋ ಹಾಕ್ಕೊಂಡು ಅವನ್ನ ನೋಡಿಕೊಂಡು ಅವನೆಷ್ಟು ನನ್ನ ಫಿಟ್ನೆಸ್ಸು, ಅವ್ನ ಫ್ಯಾಟ್ ಪರ್ಸೆಂಟೇಜ್ ಎಷ್ಟಿದೆ ಬಾಡಿನಲ್ಲಿ, 27%, ನಂದು 48%. ಆ 28 to 27 ಅಟ್ಲೀಸ್ಟ್ ನೀನು 30 35 ಬರೋವರೆಗೂ ನೀನು ಏನು ಮಾಡಬೇಕು ಅಂತ ಕಲ್ತ್ಕೊಂಡು ಎವ್ರಿ ಡೇ ಅದನ್ನು ಮಾಡಬೇಕು. ಅದೇ ರೋಡ್ ಮೇಲೆ. ಆ ರೋಡು ಜಿಮ್ಗೆ ಅಥವಾ ಗ್ರೌಂಡಿಗೆ ಓಡೋಕ್ಕೆ ಏನು ಇರುತ್ತಲ್ಲ ರೋಡು, ಅದನ್ನು ಮ್ಯಾಪ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಮನ್ಸು ಹೇಳುತ್ತೆ, ಅಯ್ಯೋ ಕಷ್ಟ ನನಗೆ ಇವತ್ತು ಸಿಕ್ಕಾಪಟ್ಟೆ ಶೆಕೆ, ರೆಸ್ಟು ಇಂಪಾರ್ಟೆಂಟು ಅಂತ ಮನ್ಸಿಗೆ ಬಂದ್ಬಿಟ್ಟು ನೀನು ಮಲಗಿದ್ರೆ ಅಲ್ಲಿಗೆ ಹೋಗ್ಬಿಡೆ. ಸೊ ಫಿಸಿಕಲ್. ಆಮೇಲೆ ನೀನು ಟೆಕ್ನಿಕಲ್. ನಿಮ್ಮ ಕೋಚಸ್ ಹೇಳ್ತಾರೆ, ನೋಡಪ್ಪ ನೀನು ಟೆಕ್ನಿಕ್ ಇಲ್ಲಿ ಇಂಪ್ರೂವ್ ಮಾಡಬೇಕು, ಈ ಶಾರ್ಟ್ಗೆ ಹಿಂಗೆ ಆಡಬೇಕು, ಈ ಬಾಲ್ ಹಿಂಗೆ ಬೌಲಿಂಗ್ ಮಾಡಬೇಕು, ಹಿಂಗೆ ಗ್ರಿಪ್ ಇಟ್ಕೋಬೇಕು, ಹಿಂಗೆ ರನ್ಅಪ್ ಇರಬೇಕು. ಅದು ಟೆಕ್ನಿಕಲ್ ಏರಿಯಾದಲ್ಲಿ ನೀನು ಮೆಷರ್ ಮಾಡಬೇಕು. ಇವತ್ತು 1 to 10 ನಾನು ಇವತ್ತು ರನ್ಅಪ್ಪಲ್ಲಿ 4 ಇದ್ದೀನಿ, 6ಗೆ ಹೋಗಬೇಕು. ಯಾವ ಥರ ರನ್ನಿಂಗ್ ಟೆಕ್ನಿಕ್ಕು ಮೆಷರ್ ಮಾಡಬೇಕು. ಇವತ್ತು 4 5 ಇದ್ದೀನಿ, ನೆಕ್ಸ್ಟ್ 7 8 ನಾನೇ ಅದೇ ಒಂದು ರೋಡ್ ಮೇಲೆ ಅದನ್ನು ಇಂಪ್ರೂವ್ ಮಾಡಬೇಕು. ಎಲ್ಲ ಹಂತದಲ್ಲೂ ನೀವು ಟೆಕ್ನಿಕಲ್ ಇಂಪ್ರೂವ್ ಮಾಡಬೇಕು. ಒಂದೇನೋ ಫಿಸಿಕಲ್ಲು, ನೆಕ್ಸ್ಟು ಟೆಕ್ನಿಕಲ್. ಆಮೇಲೆ ಟ್ಯಾಕ್ಟಿಕ್ಸ್ ಅಂದರೆ ಸ್ಟ್ರಾಟಜಿ. ಇವನು ಬ್ಯಾಟ್ಸ್ಮನ್ನು, ಇವನು ಆಫ್ ಲೆಗ್ ಸೈಡಲ್ಲಿ ಚೆನ್ನಾಗಿ ಹೊಡಿತಾನೆ, ಇವನು ಶಾರ್ಟ್ ಬಾಲ್ ಆಡಿದ್ರೆ ಇಲ್ಲಿ ಕಟ್ಟು ಹೊಡಿತಾನೆ, ಅಂಥವ್ರಿಗೆ ಎಲ್ಲಿ ಬೌಲಿಂಗ್ ಮಾಡಬೇಕು, ಯಾವ ಫೀಲ್ಡ್ ನಿಲ್ಲಿಸ್ಕೋಬೇಕು, ಅದು ಸ್ಟ್ರಾಟಜಿ. ಅಥವಾ ಇಲ್ಲಿ ಬೌಲಿಂಗು, ಲೆಗ್ ಸ್ಪಿನ್ನು, ಲೆಫ್ಟ್ ಆರ್ಮ್ ಸ್ಪಿನ್ನು, ಆಫ್ ಸ್ಪಿನ್ನರು, ಈ ಥರ ಮಾಡಿದಾಗ ಹೆಂಗೆ ನಾನು ಅದನ್ನು ನೆಗೋಷಿಯೇಟ್ ಮಾಡಬೇಕು, ಯಾವ ಥರ ಎಲ್ಲಿ ಆಡಬೇಕು ಅನ್ನೋದು ಸ್ಟ್ರಾಟಜಿ. ಅದು ಗೇಮ್ ಪ್ಲೇ. ಅದರಲ್ಲೂ ನೀನು ಕೇಳ್ಕೊಂಡು ನೋಡ್ಕೊಂಡು ಕಲಿಬೇಕು. ಏನಾಯಿತು? 3 ಪಿಲ್ಲರ್ ಆಯಿತು. ಯಾವುದು? ನೆಕ್ಸ್ಟ್ ಮೆಂಟಲ್ ಪಿಲ್ಲರ್ ಅಂದ್ರೆ ಏನು? ಸೆಲೆಕ್ಷನ್ ಮ್ಯಾಚ್. ಸಡನ್ನಾಗಿ ಎಲ್ಲ ಬೆಂಗಳೂರಿಂದ ಬಂದ್ಬಿಟ್ಟಿದ್ದಾರೆ ಟ್ಯಾಲೆಂಟು, ನಾನು ಸಮ್ಮರ್ ಕ್ಯಾಂಪು ಆ್ಯನ್ಯುವಲ್ ಕ್ಯಾಂಪಿಗೆ ಸೆಲೆಕ್ಷನ್ಗೆ ಹೋಗ್ಬೇಕು, ನಾನು ನೆಟ್ಸಲ್ಲಿ ನಾನು ಹೀರೋ, ಬಟ್ ಮ್ಯಾಚ್ಗೆ ಹೋದರೆ ಅದೇ ಥರ ಆಡ್ತೀನೋ ಆಡಲ್ವೋ ಅನ್ನೋದು ಡೌಟ್ ಬಂದ್ಬಿಡುತ್ತೆ. ಯಾರಿಗೆ ಆಗಿ ಬರುತ್ತೆ ಪ್ರೆಷರ್ ಅನ್ನೋದು. ವಿರಾಟ್ ಕೊಹ್ಲಿಗೂ 2-0 ಹೊಡೆದ್ನಲ್ಲ, 3ನೇ ಮ್ಯಾಚ್ಗೆ ಹೋದಾಗ ಅವನಿಗೂ ಪ್ರೆಷರ್, ಅಯ್ಯೋ ಈ ಮ್ಯಾಚು ಫಸ್ಟ್ ಬಾಲ್ 0 ಔಟ್ ಆಗ್ಬಿಡ್ತೀನಾ ಅನ್ನೋದು ಡೌಟ್ ಬರುತ್ತೆ. ಮನುಷ್ಯ ಅಂದಮೇಲೆ ಆ ಚಿಂತೆ ಇದ್ದೇ ಇರುತ್ತೆ. ಯಾಕಂದರೆ ದೇವರು ನಮಗೆ ಯೋಚನೆ ಮಾಡೋ ಶಕ್ತಿ, ಮುಂದೆ ಆ ಯೋಚನೆನೂ ಬಂದ್ಬಿಡುತ್ತೆ, ಮುಂದೆ ಏನಾಗೋಗುತ್ತೆ ಅನ್ನೋದು. ಅದನ್ನ ಹಿಂಗೆ ನಾನು ಬಂದಾಗ ಏನು ಮಾಡಬೇಕು ಅನ್ನೋದು ಕಲಿಬೇಕು. ಔಟ್ ಆಗ್ಬಿಡ್ತೀನಿ ಅಂತ ಬಂದಾಗ ಅದೇ ಮನಸ್ಸಲ್ಲಿ ನಾನು ಆಡಿದ್ರೆ ಔಟ್ ಆಗೋದು ಜಾಸ್ತಿ. ಈಗೆಲ್ಲರೂ ಒಂದು ಬಿಳಿ ಆನೆ ಯೋಚನೆ ಮಾಡಬೇಡಿ, ಬಿಳಿ ಆನೆ ಬಗ್ಗೆ ಮಾತ್ರ ಯೋಚನೆ ಮಾಡಬೇಡಿ, ಬೇರೆ ಏನಾರ ಮನ್ಸಿಗೆ ಬರ್ಬೋದು. ಬಿಳಿ ಆನೆ ಯೋಚನೆ ಮಾಡಬೇಡಿ ಅಂದರೆ ಮನ್ಸಿಗೆ ಏನು ಬರುತ್ತೆ? ಬಿಳಿ ಆನೆನೇ ಬರುತ್ತೆ. ಔಟ್ ಆಗಬಾರ್ದು ಅಂದರೆ ಔಟೇ ಆಗದೇ ಬರುತ್ತೆ. ಸೊ ಏನು ಮಾಡಬೇಕು ಅನ್ನೋದು ಮೆಂಟಲಿ ಅದು ಸ್ಕಿಲ್ಸು ಕಲಿಬೇಕು. ಬ್ರೀದಿಂಗ್ ಆಗಿರ್ಬೋದು, ನಿನಗೆ ಯಾವ್ದು ವರ್ಕ್ ಆಗುತ್ತೋ ಅದ್ರ ಮೇಲೂ ಕೆಲಸ ಮಾಡ್ಕೊಂಡು ಏನಾಯಿತು? 4 ಪಿಲ್ಲರ್ ಆಯಿತು. ಆ್ಯಟಿಟ್ಯೂಡ್.
ವಿಲ್ ಪವರ್. ಆಟಿಟ್ಯೂಡ್ ಅಂದರೆ ವಿಲ್ ಪವರ್. ಸುಸ್ತಾಗ್ಬಿಡಿ ಹೋಗಬಾರ್ದು ಅಂದ್ರೆ ಇಲ್ಲ, ವಿಲ್ ಪವರ್ ಮಾಡೇ ಮಾಡ್ತಾರೆ. 2-3-0 ಹೊಡೆದೆ, ಅಯ್ಯೋ ಪ್ರಾಕ್ಟೀಸ್ಗೆ ಹೋಗಬಾರ್ದು, ಮನ್ಸು ಬರಲ್ಲ, ಹೋಗ್ತೀನಿ. ಜಂಕ್ ಫುಡ್ ತಿನ್ನಬಾರ್ದು, ಟೆಂಪ್ಟ್ ಆಗುತ್ತೆ. ಪಕ್ಕದಲ್ಲಿ ನಿಮ್ಮ ಅಕ್ಕನೋ ಚೆನ್ನಾಗಿ ತೊಡಿತಾ ಇರ್ತಾರೆ. ಟಿವಿ ಎಲ್ಲದಕ್ಕಿಂತ ಸ್ಕ್ರೀನ್ ಲೈಫ್. ಫೋನು, ನನಗೂ ಇವಾಗ ಫೋನ್ ಚಟ ಆಗಿದೆ, ನೋಡ್ತಾನೆ ಇರೋದು ಒಂದರಿಂದ ಒಂದು ರೀಲ್. ಫೋನ್ ನೋಡಬಾರ್ದು, ನೋಡ್ತಾನೆ ಕೂತಿದ್ರೆ ಟೈಮ್ ವೇಸ್ಟು. ಒಂದು ರೀಲ್ ಇನ್ನೊಂದು ರೀಲು ರೀಲೇ ಆಗ್ಬಿಡುತ್ತೆ. ಆ ವಿಲ್ಪು ಅದು ಆಟಿಟ್ಯೂಡ್. ಆಮೇಲೆ ಆಟಿಟ್ಯೂಡ್ ಅಂದರೆ ಟೀಮ್ಗೋಸ್ಕರ ಆಡೋದು ಆಟಿಟ್ಯೂಡ್. ನಾನು 40ರಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ, 45ರಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ, 5 ನೋಡಿದ್ರೆ 50 ಆಗೋಗುತ್ತೆ. ಟೀಮಿಗೆ ಬೇಗ ರನ್ ಹೊಡಿಬೇಕು, ಇರೋದೇ 3 ಬಾಲು, ಎಷ್ಟಾಗುತ್ತೋ ಅಷ್ಟು ಹೊಡಿಬೇಕು. ಅಯ್ಯೋ ನಂಗೆ 50 ಮಾಡಬೇಕಲ್ಲ ಡಿಫೆನ್ಸ್. ನೋಡ್ತಿರ್ತಾರೆ, ಓ ಸೆಲ್ಫಿಶ್. ಸೊ ಆಟಿಟ್ಯೂಡ್. ಇನ್ನೊಬ್ರು ನಿನ್ನ ಟೀಮಲ್ಲಿ ನಿನ್ನ ಜೊತೆಗೆ ಬ್ಯಾಟಿಂಗ್ ಪಾರ್ಟ್ನರ್ ಇರ್ತಾರೆ, ಅವ್ರಿಗೆ ಹೆಂಗೆ ಎಂಕರೇಜ್ ಮಾಡ್ತೀಯಾ? ಏನು ಆಟಿಟ್ಯೂಡ್. ಇದು ಒಂದು 5ನೇ ಪಿಲ್ಲರ್. ಆಂಬಿಷನ್, ಆಟಿಟ್ಯೂಡ್, ಛಲ, ನೆವರ್ ಗಿವ್ ಅಪ್. ಲಾಸ್ಟ್ ಬಾಲ್ ತನಕ ಫೈಟ್ ಮಾಡ್ತೀನಿ ಟೀಮ್ಗೋಸ್ಕರ, ಅದೇ ಆಟಿಟ್ಯೂಡ್. ಅದು ಒಂದು ರೋಡ್ ಮ್ಯಾಪ್. ಅದರಲ್ಲಿ ನೀನು ಇವಾಗ ಈ 5ರಲ್ಲೂ ನಿಂದು ಇವಾಗ 1 to 10 ಎಲ್ಲಿದೆಯಾ ನೀನು ಬರ. ಆನೆಸ್ಟಾಗಿ ನೀನು ಯಾಕೆ ಪಕ್ಕದ ಯಾರಿಗೂ ತೋರಿಸೋದಂತ ನಿನಗೆ ಗೊತ್ತಾಗಬೇಕು. ನೀವೆಲ್ಲ ಬರ್ಕೋಬೇಕು, ಎಲ್ಲೆಲ್ಲಿದ್ದೀನಿ ನಾನು ಈ ಒಂದು 5 ಪಿಲ್ಲರಲ್ಲಿ ಎಲ್ಲಿದ್ದೀನಿ. ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು. ನಿನಗೆ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಕೋಚ್ ಹತ್ರ ಹೋಗಿ, ಸರ್ ನಾನು ಇಲ್ಲಿದ್ದೀನಿ, ನೆಕ್ಸ್ಟ್ ಇಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು. ಕೋಚನ್ನ ಡಿಮ್ಯಾಂಡ್ ಮಾಡಬೇಕಿಲ್ಲ, ಒಳ್ಳೆ ಕೋಚಸ್ ಇದ್ದಾರೆ ಇಲ್ಲಿ, ಅವ್ರ ಹತ್ರ ಕೇಳು. ಅದೇ ರೋಡ್ ಮ್ಯಾಪ್. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು, ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು, ಇದೇ ರೋಡು. ನಾನು ಬೆರಳು ಸ್ವಲ್ಪ ಕ್ಯಾಚ್ ಹಿಡಿದಿರೋದು ಸೊಟ್ಟ ಹೋಗಿದ್ದೀನಿ, ಸೊಟ್ಟ ಹೋದ್ರೂ ಪರವಾಗಿಲ್ಲ, ಇಲ್ಲಿಗೆ ಹೋಗ್ಬೇಕು. ಆ ಒಂದು 5ರಲ್ಲಿ ಒಂದು ಮ್ಯಾಪ್ ಹಾಕೊಂಡು ನೀನು ಇಂಪ್ರೂವ್ ಮಾಡ್ಕೊಂಡು ಹೋದರೆ ನೀನು ಮನೇಲಿ ಕೂತಿದ್ರು ಎಳ್ಕೊಂಡೋಗಿ ಆಡಿಸ್ತಾರೆ. ನಾವೆಲ್ಲ ಇಡ್ಬೇಕಾರೆ ಕರೆಯೋರು, ಅವ್ನು ಕರೀರಪ್ಪ, ಅವನು ಮ್ಯಾಚ್ ಗೆಲ್ಲಿಸ್ತಾನೆ, ಟೂರ್ನಮೆಂಟ್ಗೆ ಹೋಗ್ಬೇಕು, 10,000 ರೂಪಾಯಿ ಕ್ಯಾಶ್ ಪ್ರೈಸು, 5,000 ರೂಪಾಯಿ ಕ್ಯಾಶ್ ಪ್ರೈಸು, ಒಳ್ಳೆ ಪ್ಲೇಯರ್ ಬೇಕು, ಅವನು ಬೇಕು ನನಗೆ, ಆ ಬೌಲರು, ಮಿಸ್ಟ್ರಿ ಬೌಲರು ಕರೀತಾರಲ್ವ. ಮತ್ತೆ ಆ ಥರ ಆಗಬೇಕು, ಡಿಮಾಂಡಿಗೆ ಬರಬೇಕು. ಯಾರಿಗೂ ಹೇಳಿ ಮಾಡಿ ಆಡ್ಸೋದಲ್ಲ. ನಮ್ಮ ಈ ಸೆಲೆಕ್ಟರ್ಸ್ ಇಲ್ಲಿ ಬರ್ತಾರಲ್ಲ, ನೀನು ಒಂದು ಆಟಿಟ್ಯೂಡ್ 5ನೇ ಪಿಲ್ಲರ್ ಹೇಳ್ತಾರಲ್ಲ, ಆಟಿಟ್ಯೂಡ್ ನೋಡ್ಬಿಟ್ರೆ ಓ ಭಾಳ ಹುಡುಗ, ಭಾಳ ಎನರ್ಜೆಟಿಕ್ ಆಗಿದ್ದಾನೆ, ಜೋಶಲ್ಲಿದ್ದಾನೆ, ಚೆನ್ನಾಗಿ ಫೀಲ್ಡಿಂಗ್ ಮಾಡ್ತಾನೆ ಅಂತ ಗುರ್ತಿಸ್ಕೊಂಡು. ಅರ್ಥ ಆಯ್ತಾ? ಅದು ಮಾಡ್ಕೊಂಡು ನಿಂದು ಫಸ್ಟ್ ಫಿಸಿಕಲ್ ಪಿಲ್ಲರಲ್ಲಿ ಏನು ಮಾರ್ಕ್ಸ್ ನಿಂದು 1 to 10? ವೆರಿ ಗುಡ್, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಆನೆಸ್ಟ್. ನೀನು ನಿಮ್ಮ ಕೋಚ್ ಕೇಳಿದ್ರೆ 4 ಅಂತ ಹೇಳ್ಬೋದು, ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತ ಕೇಳಿದ್ರೆ 3 ಅಂತಲೂ ಹೇಳ್ಬೋದು. ಬಟ್ ನಿನಗೇನು ಅನ್ಸುತ್ತೋ ಅದು ಇಂಪಾರ್ಟೆಂಟ್. ಬೇರೆಯವ್ರು ಏನು ಹೇಳ್ತಾರೋ ಕೇಳ್ಬೇಡ. ಬೇರೆಯವರಿಗೋಸ್ಕರ ನೀವು ಇನ್ನೊಂದು ಭಾಳ ಇಂಪಾರ್ಟೆಂಟು, ಬೇರೆಯವ್ರು ಏನು ಅನ್ಕೊಂಡ್ಬಿಡ್ತಾರೋ ಅನ್ನೋದೊಂದು ಫಸ್ಟ್ ಬಿಟ್ಬಿಡ್ಬೇಕು. ಹಿಂದಿ ಎಲ್ಲರಿಗೂ ಬರ್ತಾರೆ. ಹಿಂದಿಲಿ ಒಂದು ಅಮಿತಾಬ್ ಬಚ್ಚನ್ ಅವ್ರ ಫಾದರು ಒಳ್ಳೆ ಪೊಯೆಟ್ ಅವರು. ದುನಿಯಾ ಮೇ ಸಬ್ಸೆ ಬಡಾ ರೋಗ್ ಮೇರೆ ಬಾರೆ ಮೇ ಕ್ಯಾ ಕಹೆಂಗೆ ಲೋಗ್. ಇಲ್ಲ ಹಿಂದಿ ಅರ್ಥ ಆಗುತ್ತಲ್ಲ. ಎಲ್ಲದಕ್ಕಿಂತ ಕೆಟ್ಟ ರೋಗ ಯಾವುದು ಅಂದರೆ ಬೇರೆಯವ್ರು ಏನು ಅನ್ಕೊಂಡ್ಬಿಡ್ತಾರೋ ಅನ್ನೋ ಒಂದು ರೋಗ. ಅದನ್ನು ಬಿಟ್ಟುಬಿಡಿ. ನೀವು ಆನೆಸ್ಟಾಗಿ ನೀವು ಇದನ್ನು ರೇಟ್ ಮಾಡಿಕೊಂಡು ಇದನ್ನು ಮುಂದಕ್ಕೆ ಹೋಗ್ಬೇಕು. ಬೇರೆಯವ್ರು ಏನಾರು ಅಂದ್ಕೊಳ್ಳಿ, ಇವನೇನು ಮಳೆಲೂ ಓಡ್ತಾ ಇದ್ದಾನೆ ಹುಚ್ಚ ಅಂತ ಹೇಳ್ಬೋದು, ಬಟ್ ನೀವು ಬಿಡಬಾರ್ದು, ಓಡಬೇಕು. ಅವ್ರೇನು ಅನ್ಕೊಂಡ್ಬಿಡ್ತಾರೋ, ಔಟ್ ಆಗ್ಬಿಟ್ಟ, 3 ಸಲ ಔಟ್ ಆಗ್ಬಿಟ್ಟಿನಿ ಆದರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ದಂಡ ಅಂತ. ಅವ್ರೇನಾರು ಅನ್ಕೊಳ್ಳಿ, ನೀನು ಪ್ರಾಕ್ಟೀಸ್ ಮಾಡೋದು ನಿನ್ನ ಗುರಿ, ನಿನ್ನ ಒಂದು ಛಲ ಮಾಡ್ಕೊಂಡು ಬೇಡ ಅಂದರೂ ನಿಮ್ಗೆ ಕರ್ಕೊಂಡೋಗಿ ಆಡಿಸ್ತೀನಿ. ನೋಡಿವ್ರು ಹೇಳ್ತಾರೆ, ಅನಿಲ್ ಕುಂಬ್ಳೆ ಯಾಕೆ ಎಲ್ಲರೂ ಮೆಚ್ಕೊಳ್ಳೋದು, ಗದ್ದಾಲ್ ಫ್ರ್ಯಾಕ್ಚರು, ಬಾಲ್ ಹೊಡೆದು ಲಾಸ್ಟ್ ಹಾಕೊಂಡು ಬಂದು ಲಾರಾ ವಿಕೆಟ್ ತೊಗೊಳ್ತಾರೆ. ಲಾರಾ ವಿಕೆಟಾ
ರಾಯಲ್ ಧಾರಾವಿಗೆ ಲಾಸ್ಟ್ ತಗೊಂಡು ಬಂದು ಆಡೋದು. ನಮ್ಮ ಅನಿಲ್ ಕುಂಬ್ಳೆ ನಾನು ಕ್ಯಾಪ್ಟನ್ ಆಗಿದ್ದೆ ರಂಜಿ ಟ್ರೋಫಿನಲ್ಲಿ, ಶೋಲ್ಡರ್ ಸರ್ಜರಿ ಮಾಡಿಕೊಂಡು ಟೆಸ್ಟ್ ಇಂಡಿಯಾಗೆ ಆಡಬೇಕು ಅಂದಾಗ ಒಂದು ಶೋಲ್ಡರ್ ಹೀಲ್ ಆಗಿದೆಯಾ ಇಲ್ವಾ ಅಂತ ನೋಡೋಕ್ಕೆ ರೈಲ್ವೇಸ್ ಮೇಲೆ ಆಡ್ತಾ ಇದ್ದೀವಿ ಡೆಲ್ಲಿ, ನಾನು ಕ್ಯಾಪ್ಟನ್, ನಾನು ಆಗ್ತಾ ಇದ್ದೆ. ಸೊ ನಾನು ಬರ್ತೀನಿ, ನನ್ನ ಶೋಲ್ಡರ್ ಹೆಂಗಾಗಿದೆ ನೋಡಬೇಕು, 2 ಸ್ಪೆಲ್ ಬೌಲಿಂಗ್ ಮಾಡ್ತೀನಪ್ಪ, ಶೋಲ್ಡರ್ ಸರಿ ಇದೆಯಾ ಅಂತ ನೋಡೋಕ್ಕೆ ಚೆಕ್ ಮಾಡೋಕ್ಕೆ ಡಾಕ್ಟರ್ ಹೇಳಿದ್ರು. ಆಯಿತು ರೈಲ್ ಮಾಡ್ತಾ ಇದ್ದಾನೆ. ನಮ್ಮ ಸಂಜಯ್ ಬಂಗಾರು ರೈಲ್ವೇಸ್ಗೆ, ನಮ್ಮ ಎರಿಗೌಡನೂ ರೈಲ್ವೇಸ್ಗೆ ಆಡಿದ್ದು, ಎರಿನೂ ಇದ್ದ ಮ್ಯಾಚು ನಮ್ತಾ ಇಲ್ಲ. ಸಂಜಯ್ ಬಂಗಾರು, ನಾನು ಕ್ಯಾಪ್ಟನ್, ಅನಿಲ್ ಬೌಲಿಂಗ್ ಕೊಟ್ಟು ಔಟ್ ಮಾಡ್ಬೇಕಲ್ಲ ನಾವು. ಸಂಜಯ್ ಬಂಗಾರ ಸಿಗಾಕೊಂಡ್ಬಿಟ್ರೆ ಆಡ್ತಾನೇ ಇದ್ದ, ನಮ್ಮ ಎರಿಗೌಡ ಥರನೇ ಕಚ್ಕೊಂಡ್ಬಿಟ್ರೆ ಔಟೇ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಒಂದು ಸ್ಪೆಲ್ ಮಾಡ್ದ, ಸಾಕಣೋ ಅನಿಲ್, ಒಂದು ವಿಕೆಟ್ ಅಮ್ಮ. ಆಯ್ತು, ಶೋಲ್ಡರ್ ಇಂಜುರಿ ಆಗಿ ಡಾಕ್ಟ್ರು 5 ಓವರ್ ಮಾಡಬೇಕು 6 ಓವರ್ ಮಾಡಬೇಕು ಅಂದ್ರೂ ಟೀಮ್ಗೋಸ್ಕರ ನಾನು ಕೇಳಿದ್ದಕ್ಕೆ ಡಬಲ್ ಮಾಡ್ಬಿಟ್ಟ. ಅಂದರೆ ಏನರ್ಥ, ಟೀಮ್ಗೋಸ್ಕರ ಆ್ಯಟಿಟ್ಯೂಡ್ ಇರಲ್ಲ ನಾನು. ಅದಕ್ಕೆ ಅವರು ಲೆಜೆಂಡ್ಸ್. ಬೇರೆಯವರಾಗಿದ್ರು, ಅಯ್ಯೋ ನಾನು ಇಂಡಿಯಾ ಆಡಬೇಕು, ಶೋಲ್ಡರ್ ಏನಾರ ಇಂಜುರಿ ಆಗ್ಬಿಟ್ರೆ ನಾಳೆ ದಿವಸ ನಾನು ಆಸ್ಟ್ರೇಲಿಯಾ ಟೂರ್ಗೆ ಹೋಗ್ಬೇಕು, ಪ್ರೊಟೆಕ್ಟ್ ಮಾಡಬೇಕು ಅಂದರೆ ಏಯ್ ಆಗಲ್ಲ ಅಂತ ಹೇಳಿಲ್ವಾ, ಮನೆಗೆ ಕೂತ್ಕೋತೀನಿ ನಾನು ಹೋಗಿ. ಹಂಗಲ್ಲ, ಟೀಮ್ಗೆ ಆಡ್ತಾ ಇದ್ದೀನಿ, ವಿಕೆಟ್ ಎತ್ಕೊಡ್ಬೇಕು, ಟೀಮಿಗೆ ಸಂದರ್ಭದಲ್ಲಿ ಈ ಟೈಮಲ್ಲಿ ನಾನು ಬೌಲಿಂಗ್ ಮಾಡಬೇಕು, ಬೆಸ್ಟ್ ಬೌಲರು ಮಾಡ್ತೀನಿ ಅಂತ ಮಾಡಿ. ಸೊ ಅದು ಆ್ಯಟಿಟ್ಯೂಡ್ ನೀವು ಹೇಳಿ, ನನಗೆ ಅದನ್ನ ಅದೇನೇ ಡಿಫ್ರೆನ್ಷಿಯೇಟ್ ಮಾಡೋದು. ಕೊನೆಗೆ 5ನೇ ಪಿಲ್ಲರೇ ನಿಮ್ಮನ್ನ ಡಿಫ್ರೆನ್ಷಿಯೇಟ್ ಮಾಡೋದು. ನಿಮಗೆ ಕಲೆ ಕಮ್ಮಿ ಇದ್ರೂ, ನಿಮ್ಮ ಸ್ಕಿಲ್ ಲೆವೆಲ್ ಕಮ್ಮಿ ಇದ್ರೂ, ಆ್ಯಟಿಟ್ಯೂಡಲ್ಲಿ ನೀವು 8-10 ಈಸಿಯಾಗಿ ಹೋಗ್ಬಿಡ್ಬೋದು. ಆ್ಯಟಿಟ್ಯೂಡು, ನಿಮ್ಮ ಒಂದು ವಿಲ್ ಪವರು, ನೆವರ್ ಗಿವ್ ಅಪ್, ಕರೇಜು ಎಲ್ಲನೂ ನೀವು ಅದನ್ನು ಡೆವಲಪ್ ಮಾಡ್ಕೊಂಡು ಹೋಗ್ಬೋದು. ನಿಮ್ಮ ಕಂಟ್ರೋಲಲ್ಲಿದೆ. ರನ್ ಹೊಡೆಯೋದು, ವಿಕೆಟ್ ತೊಗೊಳ್ಳೋದು ನಿಮ್ಮ ಕೈಯಲ್ಲಿಲ್ಲ, ಕಷ್ಟಪಡೋದು ನಮ್ಮ ಕೈಯಲ್ಲಿ. ಏನೋ ನೆವರ್ ಗಿವ್ ಅಪ್, ವರ್ಕ್ ಹಾರ್ಡ್. ಆಮೇಲೆ ನಾನು ಇಂಡಿಯಾಗೆ ಆಡಲಿಲ್ವಾ, ಪರವಾಗಿಲ್ಲ, ಬಟ್ ನೀನು ಇವತ್ತಿಗೂ ಇಂಡಿಯಾಗೆ ಆಡ್ಬೇಕು. ಈ 5 ರೋಡ್ ಮ್ಯಾಪ್ ಹಾಕೊಂಡಿದ್ದಕ್ಕೂ ಇವತ್ತಿಗೂ ಇಲ್ಲಿಗೆ ಹೋದಾಗಲೂ ನಿನ್ನ ಲೆವೆಲ್, ನಿನ್ನ ಬಾಡಿ ಬಿಟ್ಟಿದ್ರೆ ಕಲ್ಲಾಗ್ಬಿಟ್ಟಿರುತ್ತೆ. ಅದೇ ನಿನ್ನ ಗೇಮ್ ಇಂಡಿಯಾಗೆ ಆಡದೇ ಇದ್ರು. ಆ್ಯಟಿಟ್ಯೂಡು, ನೀನು ಎಲ್ಲೋದ್ರೂ ನಿನ್ನ ನೋಡ್ತಾರೆ, ಓ ಈಸ್ ಅ ವೆರಿ ಪಾಸಿಟಿವ್ ಗಾಯ್, ವಿ ವಾಂಟ್ ಹಿಮ್. ನೀನು ಕೋಚಿಂಗಾರ ಹೋಗು, ನೀನು ಯಾವುದೋ ಒಂದು ಬ್ಯಾಂಕ್ಗಾರ ಸೇರ್ಕೋ, ಎಲ್ಲ ಒಂದು ಬಿಸ್ನೆಸ್ಸಾರ ಮಾಡು, ಹಾಂ ಈಸ್ ಅ ಸಾಲಿಡ್ ಫೆಲೋ, ಅದು ಸಕ್ಸಸ್. ಬರೀ ಇಂಡಿಯಾಗೆ ಆಡ್ಬಿಡ್ತೀನಿ ಅನ್ನೋದು ಮಾತ್ರ ಸಕ್ಸಸ್ ಅಲ್ಲ. ಇಂಡಿಯಾಗೆ ಆಡಿದ್ರು ವಿನೋದ್ ಕಾಂಬ್ಲಿ ಥರ ರೋಡಲ್ಲಿ ಇರ್ಬೋದು. ಪೃಥ್ವಿ ಶಾ ಎಲ್ಲ ಕಡೆನೂ ಸೆಂಚುರಿ ಹೊಡೆದ, ಆದರೆ ಅವನ ಹ್ಯಾಬಿಟ್ಸು, ವಿಲ್ ಪವರ್ ನೋಡಿದ್ರೆ ಇವತ್ತು ಹಿಂಗಾಗಿ ಪಾಪ ನನಗೆ ಬೇಜಾರಾಗುತ್ತೆ. ಸೊ ಸಕ್ಸಸ್ ಬರೀ ಇಂಡಿಯಾಗೆ ಆಡಿದ್ರೆ ಮಾತ್ರ ಅಂತ ಅನ್ಕೋಬೇಡಿ. ಈ ಒಂದು ಇಂಡಿಯಾಗೆ ಆಡ್ತೀನಿ ಅಂತ ಒಂದು ಛಲದಲ್ಲಿ ಈ 5 ಪಿಲ್ಲರ್ಸ್ ಮೇಲೆ ವರ್ಕ್ ಮಾಡಿದಾಗ ಯು ವಿಲ್ ಬಿ ಸಂಬಡಿ ಎಲ್ಸ್, ಇವನ್ ಇಫ್ ಯು ಡಿಂಟ್ ಪ್ಲೇ ಫಾರ್ ಇಂಡಿಯಾ. ಓಕೆ, ಜಾಸ್ತಿ ಆನ್ಸರ್ ಮಾಡಿದ್ದೀನಿ, ಹೋಪ್ಫುಲಿ ನಿಮಗೆ ಅರ್ಥ ಆಗಿದೆ. ನೀನು ಅವ್ರಿಗೆಲ್ಲ ನೀನು ಯಾರು ಸಿಗ್ತಾರೋ ಅವ್ರಿಗೆ ಹೇಳ್ಕೊಡ್ತಾ ಇರ್ಬೇಕು. ನಾವು ಬೇರೆಯವ್ರಿಗೆ ಹೇಳ್ಕೊಟ್ಟಾಗ ನಾವು 2 ಸಲ ಕಲಿತೀವಿ. ಏನೋ ನೀವೆಲ್ಲೇ ಹೇಳ್ಬೇಕು, ಹಿಂಗೆ ಮಾಡಬೇಕು ಅಂತ ಹೇಳಿದ್ರೆ. ಧನ್ಯವಾದಗಳು ಸರ್. ಇದುವರೆಗೂ ಶಾಂತ ರೀತಿಯಿಂದ ಕೂತ್ಕೊಂಡಿದ್ದೀನಿ ಸರ್. ಅವ್ರಿಗೆ ಹೇಳಿದ್ದನ್ನೆಲ್ಲ ಕೇಳಿದ್ದೀನಿ. ತಮಗೂ ಧನ್ಯವಾದಗಳು. ಎಲ್ಲ ಕ್ಲಬ್ ಕೋಚ್ಗಳಿಗೂ ಹಾಗೂ ಪೇರೆಂಟ್ಸ್ಗಳಿಗೆ ಧನ್ಯವಾದ ಹೇಳುತ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸರ್.